ಮಕ್ಕಳೇ, ಹೇಗೆ ನಡೀತಾ ಇದೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಪ್ರಿಪರೇಷನ್? ನಿಮ್ಮ ಎಕ್ಸಾಮ್ ತಯಾರಿಗೆ ನಾನು ನಿಮಗೆ ಇನ್ನೊಂದು ಗಿಫ್ಟ್ ತೊಗೊಂಬಂದಿದ್ದೀನಿ. ನೀವು ಕ್ರಿಸ್ಮಸ್ ಗಿಫ್ಟ್ ಅಂದ್ಕೊಳ್ಳಿ, ನ್ಯೂ ಇಯರ್ ಗಿಫ್ಟ್ ಅಂದ್ಕೊಳ್ಳಿ, ನಿಮ್ಮ ಎಕ್ಸಾಮ್ ಸಲುವಾಗಿ ಇನ್ನೊಂದು ಗಿಫ್ಟ್ನ ತೊಗೊಂಬಂದಿದ್ದೀನಿ. ಏನು ಗಿಫ್ಟು ಅಂದರೆ, ನಿಮಗೆ ಎಕ್ಸಾಮಲ್ಲಿ ಬರೋ ಥರ ಇರೋ ಶಾರ್ಟ್ ಕ್ವೆಶನ್ಸ್ ಅಂತಾನೆ ಅಂದ್ಕೊಳ್ಳಿ. ಈ ವೆರೈಟಿ ಕ್ವೆಶನ್ಸ್ ನಿಮ್ಗೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ನೀವು ಎಷ್ಟೊಂದು ಕಾನ್ಸೆಪ್ಟ್ಸ್ ಓದಿರ್ತೀರಾ ಅಲ್ವಾ ಚಾಪ್ಟರಲ್ಲಿ. ಸೊ ಯಾವ ಥರ ಕ್ವೆಶನ್ ಬರ್ಬೋದು ಅಂತ ನಿಮಗೆ ಒಂದ್ಸಲ ಸ್ವಲ್ಪ ಡೌಟ್ ಇರುತ್ತೆ, ಅಥವಾ ಭಯ ಇರುತ್ತೆ, ಅಥವಾ ಕನ್ಫ್ಯೂಷನ್ ಇರುತ್ತೆ, ಅಥವಾ ಪ್ರಿಪೇರ್ ಆದರೂ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಇರಲ್ಲ. ಸೊ ಈ ಪ್ರಶ್ನೆನ ನಾವು ಡಿಸ್ಕಸ್ ಮಾಡ್ತಿರೋ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡ್ಕೊಂಡು ಹೋದಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲು ಜಾಸ್ತಿ ಆಗುತ್ತೆ, ಎಲ್ಲ ಕನ್ಫ್ಯೂಷನ್ಸ್ ಹೋಗುತ್ತೆ, ಡೌಟ್ಸ್ ಇರಲ್ಲ, ಭಯ ಕೂಡ ಹೋಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಈ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡ್ಕೊಂಡು ಹೋಗಿ, ಇದೇ ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ. ಓಕೆ, ಇಲ್ಲಿ ನಂಬರ್ಸ್ ಚೇಂಜ್ ಆಗ್ಬೋದು, ಸ್ವಲ್ಪ ಕ್ವೆಶನ್ ಫಾರ್ಮ್ಯಾಟಿಂಗ್ ಚೇಂಜ್ ಆಗ್ಬೋದು. ನಿಮಗಿಲ್ಲಿ ಗೊತ್ತಾಗಬೇಕಾಗಿರೋದೇನೆಂದರೆ, ಆ ಕಾನ್ಸೆಪ್ಟು ಹೆಂಗೆ ಸಾಲ್ವ್ ಮಾಡಬೇಕಂತ ಗೊತ್ತಾದರೆ ನೀವು ಈಸಿಯಾಗಿ ಮಾಡ್ತೀರಾ, ರೈಟ್? ಸೊ ತಡ ಮಾಡೋದು ಬೇಡ ಅಲ್ಲ, ತಡ ಮಾಡೋದು ಬೇಡ. ಹಾಗಾದರೆ ನಾವು ಕ್ವೆಶನ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಚಾಪ್ಟ್ರಲ್ಲಿ ನೋಡಿ, ಇದು ಫಸ್ಟ್ ಚಾಪ್ಟರ್ದು ಕ್ವೆಶನ್ಸು. ಈ ಒಂದು ಪೇಜಲ್ಲಿ ಒಂದಿಷ್ಟು ಕ್ವೆಶನ್ಸ್ ಹಾಕಿದ್ದೀನಿ. ಮೊದಲನೇ ವೆರೈಟಿ √3 ಇರ್ರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡೋದು, ಅಥವಾ 3 - √3 ಇರ್ರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡೋದು. ಆ ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸುವ ಕ್ವೆಶನ್ನು ಬಂದೇ ಬರುತ್ತೆ. 2 ಮಾರ್ಕ್ಸ್ ಪ್ರಶ್ನೆ ಶೋರ್. ಸೊ 2 ಮಾರ್ಕ್ಸು ನಿಮ್ಮ ಜೇಬ್ಗೆ ಹಾಕ್ಕೊಳ್ಳಿ. ನೀವು ಕೌಂಟ್ ಮಾಡ್ತಾ ಹೋಗಬೇಕು, ಆಯಿತಾ? 2 ಮಾರ್ಕ್ಸ್ ಮಾಡಿ ಕೌಂಟ್ ಮಾಡ್ತೇವೆ. ನಾನು ಇಲ್ಲಿ ಬರ್ಕೋತಾ ಹೋಗ್ತೀನಿ. 2 ಮಾರ್ಕ್ಸ್ ಅಪ್ಪ ಬರಿತಾ ಇದ್ದೀನಿ ನೋಡಿ, ಇಲ್ಲಿ 2 ಮಾರ್ಕ್ಸು ಅಂತ ಬರ್ತಿದ್ದೀನಿ. ಕೌಂಟ್ ಮಾಡುವ ಎಲ್ಲಾನು, ಆಯಿತಾ? ಅದಾದಮೇಲೆ ಈ ರಿಲೇಷನ್ನು ಪ್ರೊಡಕ್ಟ್ ಆಫ್ HCF ಆ್ಯಂಡ್ LCM 2 numbers is 2016, ಈ ಥರ ಪ್ರಶ್ನೆ ಅಂದರೆ LCM ಮತ್ತು ಲಸ ಮತ್ತು ಮಸಾದ ಮಧ್ಯೆ ಇರುವ ರಿಲೇಷನ್ ಏನಿದೆ, ಲಸ ಇಂಟು ಮಸ ಈಸ್ ಈಕ್ವಲ್ ಟು 2 ಸಂಖ್ಯೆಗಳ ಗುಣಲಬ್ಧ, ರೈಟ್? ಪ್ರೊಡಕ್ಟ್ ಆಫ್ ದ 2 numbers ಈಸ್ ಈಕ್ವಲ್ ಟು LCM ಇಂಟು HCF. ಇದರ ಮೇಲೆ ಕೂಡ ಕ್ವೆಶನ್ನು ಬರುತ್ತೆ. ಇದ್ರ ಮೇಲೆ ಕ್ವೆಶನ್ ಬಂದಿಲ್ಲ ಅಂದರೂ ಪ್ರೈಮ್ ಫ್ಯಾಕ್ಟರೈಸೇಷನಿಂದ HCF LCM ಮಾಡಿ ಅಂತಲೂ ಕೇಳ್ಬೋದು. ಅದೂ ಬಂದಿಲ್ಲ ಅಂತಂದರೆ ಇನ್ನೊಂದು ಥರ ವರ್ಡ್ ಪ್ರಾಬ್ಲಮ್ ಬರುತ್ತೆ, ಗೊತ್ತಾ ನಿಮಗೆ? ವರ್ಡ್ ಪ್ರಾಬ್ಲಮ್ ಬರುತ್ತೆ, ಎಲ್ಲಿ ನಾವು HCF LCM ಕಂಡುಹಿಡಿಯೋ ವರ್ಡ್ ಪ್ರಾಬ್ಲಮ್ಸ್ ಇರ್ತವೆ. ಅದೂ ಬರೋ ಚಾನ್ಸಸ್ ಇರುತ್ತೆ. ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಹಾಂ, ಈ ಕ್ವೆಶನ್ ನೋಡಿ, ಈ ಕ್ವೆಶನ್ನು ಇಲ್ಲಿ ಕ್ಯಾಲ್ಕುಲೇಟ್ ಟೋಟಲ್ ನಂಬರ್ ಆಫ್ ಗ್ಲಾಸ್ ಶೀಟ್ಸ್ ರಿಕ್ವೈರ್ಡ್ ಆ್ಯಂಡ್ ಮ್ಯಾಕ್ಸಿಮಮ್ ಲೆಂತ್ ಅಲ್ವಾ? ಇಲ್ಲಿ ಗರಿಷ್ಠ ಉದ್ದ, ಗಾಜಿನ ಫಲಕದ ಗರಿಷ್ಠ ಉದ್ದ. ಈ ಥರ ಎಲ್ಲಿ ಲಸ ಅಥವಾ ಮಸಾದ ಅಪ್ಲಿಕೇಶನ್ ಇರುತ್ತೋ, ಎಲ್ಲಿ ನೀವು LCM ಅಥವಾ HCF ಯೂಸ್ ಮಾಡೋ ಸಿಚುವೇಶನ್ ಬರುತ್ತೋ, ಅಲ್ಲಿ ಆ ಥರ ವರ್ಡ್ ಪ್ರಾಬ್ಲಮ್ಸ್ ಕೂಡ ಕೇಳ್ಬೋದು. ಸೊ ಇನ್ನೊಂದು ಫಾರ್ಮ್ಯಾಟ್ ಹೇಳಿದ್ನಲ್ಲ, ಒಂದು LCM HCF ರಿಲೇಷನ್ ಬಗ್ಗೆ ಕೇಳ್ಬೋದು, ಅಥವಾ ಈ ಥರ ವರ್ಡ್ ಪ್ರಾಬ್ಲಮ್ಸ್ ಕೂಡ ನಿಮಗೆ ಕೇಳ್ಬೋದು ಎಕ್ಸಾಮಲ್ಲಿ. ನೆಕ್ಸ್ಟು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಅಂಕಗಣಿತದ ಮೂಲ ಪ್ರಮೇಯ ಏನಿದೆಯಲ್ಲ, ಅದರದ್ದು ಸ್ಟೇಟ್ಮೆಂಟ್ ಕೇಳ್ಬೋದು. ಇಲ್ಲ ಅಂದರೆ ಅದರದ್ದು ಸ್ಟೇಟ್ಮೆಂಟ್ ಮೇಲೆ 1 ಮಾರ್ಕ್ ಕ್ವೆಶನ್, ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥ 1 ಮಾರ್ಕ್ ಕ್ವೆಶನ್ ನಿಮಗೆ ಕೇಳ್ಬೋದು. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೇಲೂ ಕ್ವೆಶನ್ ಕೂಡ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಅದನ್ನು ನೋಡಿ, ಇಷ್ಟು ವೆರೈಟಿ ಇದೆಯಲ್ಲಪ್ಪ ಅಂತ ಅಂದ್ಕೊಳ್ಳೋದಲ್ಲ. ಇವೆಲ್ಲ ನಿಮಗೆ ತುಂಬ ಸಿಂಪಲ್ ಕಾನ್ಸೆಪ್ಟ್. ಈ ಚಾಪ್ಟರೇ ನಿಮಗೆ ತುಂಬ ಈಸಿ ಇರೋದು, ಆರಾಮಾಗಿ ಸ್ಕೋರ್ ಮಾಡ್ತೀರಾ, ಆಯಿತಾ? ಸೊ ಈ ಚಾಪ್ಟ್ರಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಿರಲ್ಲ, ಆರಾಮಾಗಿ ನೀವು ಸಾಲ್ವ್ ಮಾಡಿಕೊಂಡು ಬರೀತೀರಾ, ಓಕೆನಾ? ಈಗ ಮುಂದೆ ಪಾಲಿನಾಮಿಯಲ್ಸ್ ಚಾಪ್ಟರ್ದು ನೋಡಿ. ನಿಮಗೆ ಪಾಲಿನಾಮಿಯಲ್ ಬೇಸಿಕ್ ಎಲ್ಲ ಗೊತ್ತಿರಬೇಕು. ಬೇಸಿಕ್ ಎಲ್ಲ ಗೊತ್ತಾದಮೇಲೆ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಕಂಡು ಹಿಡೀರಿ ಅಂತ ಕೇಳ್ತಾರೆ. ಫ್ಯಾಕ್ಟರೈಸೇಷನ್ ಆದರೂ ಮಾಡ್ಬೋದು, ಅಥವಾ ವ್ಯಾಲ್ಯೂ ಹಾಕೊಂಡಾದರೂ ಚೆಕ್ ಮಾಡಿರ್ತೀರಾ ನೀವು. ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ ಕೇಳ್ಬೋದು. ಆದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೀರಿ ಅಂತ ಕೂಡ ಕೇಳ್ಬೋದು, ಝೀರೋಸ್ ಕೊಟ್ಬಿಟ್ಟು. ಅಲ್ಫಾ ಬೀಟಾ ಬದಲು ಯಾವುದಾದ್ರು ನಂಬರ್ಸ್ ಕೂಡ ಕೊಡ್ಬೋದು, ಅಥವಾ ಅಲ್ಫಾ ಬೀಟಾ ಝೀರೋಸ್ ಅಂತ ಒಂದು ಪಾಲಿನಾಮಿಯಲ್ ಕೊಟ್ಬಿಟ್ಟು ಅಲ್ಲಿ ನಿಮಗೆ ಇವೆಲ್ಲ ವ್ಯಾಲ್ಯೂಸ್ ಕಂಡು ಹಿಡೀರಿ, ಈ ರಿಲೇಷನ್ ಕಂಡು ಹಿಡೀರಿ, ಐಡೆಂಟಿಟಿ ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ಇದೆಯಲ್ಲ, ಅದು ರಿಲೇಷನ್ ಯೂಸ್ ಮಾಡಿಕೊಂಡು ನೀವು ಇದನ್ನ ಸಾಲ್ವ್ ಮಾಡಬೇಕಾಗಿರುತ್ತೆ. ಈ ಕ್ವೆಶನ್ ಕೂಡ ಗ್ಯಾರಂಟಿ ಕ್ವೆಶನ್ ಅಂದ್ಕೊಳ್ಳಿ. ಇದು ರಿಲೇಷನ್ ಮೇನ್ಲಿ ಟಾಪಿಕ್ ಏನು, ರಿಲೇಷನ್ ಬಿಟ್ವೀನ್
ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್, ಕರೆಕ್ಟಾ? ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ಅದೇನು ರಿಲೇಷನ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಅದರಲ್ಲಿ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ಇನ್ನೊಂದು ವೆರಿಫೈ ದ ರಿಲೇಷನ್ಶಿಪ್ ಅಂತ ಕೇಳೋ ಚಾನ್ಸಸ್ಸು ನಿಮಗೆ ಇರುತ್ತೆ. ಸೊ ಅದಾದರೂ ಇರ್ಬೋದು, ಇದಾದರೂ ಇರ್ಬೋದು. ಸೊ ಮೇನ್ಲಿ ನಾನು ಏನು ಹೇಳ್ತಾ ಇರೋದು, ರಿಲೇಷನ್ಶಿಪ್ ಏನಿದೆಯಲ್ಲ ಅದು ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ, ಅದು ನಿಮಗೆ ಇಂಪಾರ್ಟೆಂಟು. ಅದು ನಿಮಗೆ ಬರೆಯೋಕ್ಕೆ ಬರಬೇಕು. ಇನ್ನೊಂದು ಏನು ಮಾಡ್ಬೋದು ಅಂದರೆ, ಝೀರೋಸ್ ಕೊಡ್ತಾರೆ, ಝೀರೋಸ್ ನಡುವೆ ಏನೋ ರಿಲೇಷನ್ ಇರುತ್ತೆ. ಈಕ್ವಲ್ ಇರ್ಬೋದು ಅವೆರಡು, ಅಥವಾ ಅವೆರಡು ರೆಸಿಪ್ರೋಕಲ್ ಇರ್ಬೋದು, 2 ಟೈಮ್ಸ್ 3 ಟೈಮ್ಸ್ ಏನಾದರೂ ಈ ಥರ ರಿಲೇಷನ್ ಇರುತ್ತೆ. ಅನ್ನೋನ್ ವ್ಯಾಲ್ಯೂ ಕಂಡುಹಿಡೀರಿ, ಈ ಥರ ಕೆ ವ್ಯಾಲ್ಯೂ ಕಂಡುಹಿಡೀರಿ ಅಂತ ಕೂಡ ಕೇಳ್ತಾರೆ. ಅದನ್ನು ಬಿಟ್ಟರೆ ಹೇಳಿದ್ನಲ್ಲ, ಇವೆರಡು ಪ್ರಶ್ನೆ ಸಿಮಿಲರ್ ಕ್ವೆಶನ್ ಇರೋದು. ಝೀರೋಸ್ ನಡುವೆ ಏನೋ ರಿಲೇಷನ್ ಇದೆ, ಅನ್ನೋನ್ ವ್ಯಾಲ್ಯೂ ನೀವು ಕಂಡುಹಿಡಿಯೋದು ಇದೆ. ಆಯಿತಾ? ಸಾಲ್ವ್ ಮಾಡ್ತೀರಿ, ಇದನ್ನ ಏನೂ ಭಯ ಇರಲ್ಲ. ಇನ್ನೊಂದು ಗ್ರಾಫ್ ಮೇಲೆ ಕೂಡ 1 ಮಾರ್ಕ್ ಅಥವಾ 1 ಮಾರ್ಕ್, ಮೇನ್ಲಿ 1 ಮಾರ್ಕ್ ಇಲ್ಲ 2 ಮಾರ್ಕ್ ಕ್ವೆಶನ್ ಬರೋ ಚಾನ್ಸಸ್ ಇರುತ್ತೆ. ಗ್ರಾಫ್ ಐಡೆಂಟಿಫೈ ಮಾಡಿ ಎಷ್ಟು ಝೀರೋಸ್ ಇದೆ ಅಂತ ಕೇಳ್ಬೋದು, ಅಥವಾ ಏನು ಡಿಗ್ರಿ ಪಾಲಿನೋಮಿಯಲ್ ಇದೆ ಅಂತ ಕೇಳ್ಬೋದು. ಇಲ್ಲಾಂದರೆ ಇದರದ್ದು ಪಾಲಿನೋಮಿಯಲ್ ಏನು ಬರೀರಿ, ಇದ್ರ ಝೀರೋಸ್ ಏನಿದೆ ಬರೀರಿ ಅಂತ ಕೇಳ್ತಾರೆ. ಆಯಿತಾ? ಸೊ ಈ ಥರ ಪ್ರಶ್ನೆಗಳನ್ನು ನೀವು ಪ್ರಿಪೇರ್ ಆಗಿ. ನೀವು 1ನ್ನ 2ನ್ನ ಮಾಡಿ ನಿಮ್ಗೆ ಹೆಂಗೆ ಬರಿಬೇಕಂತ ಗೊತ್ತಾದರೆ ಸಾಕು. ನೀವು 10 ಪ್ರಶ್ನೆ ಮಾಡಬೇಕಂತಿಲ್ಲ. ಇಲ್ಲಿ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿರಬೇಕು. ಆಯಿತಾ? ಇದು ಗೊತ್ತಾದರೆ ನಿಮಗೆ ಪ್ರಶ್ನೆ ಯಾವುದೇ ಕೊಡಲಿ, ಎಷ್ಟೇ ಡಿಫ್ರೆಂಟ್ ಅಂಕಿಗಳು ಕೊಡಲಿ, ನೀವು ಮಾಡ್ತೀರಾ. ಆಯಿತಾ? ನಿಮ್ಮ ಮೇಲೆ ನೀವು ಅದನ್ನ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಅಷ್ಟೊಂದು ಓದಿರ್ತೀರಾ, ಮಾಡಿರ್ತೀರಾ, ನೀವು ಮಾಡೇ ಮಾಡ್ತೀರಾ. ಓಕೆನಾ? ಮುಂದೆ ನೋಡಿ, ಇಲ್ಲಿ 3rd ಚಾಪ್ಟರು ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸಲ್ಲಿ ನಿಮಗೆ ನಾನು ಇಲ್ಲಿ ಈ ಪೇಜಲ್ಲಿ ಪೂರ್ತಿ ಹಾಕಿದ್ದು ಒಂದೇ ಥರ ಇರೋದು. ಏನಂದರೆ ಲೈನ್ ಈಕ್ವೇಷನ್ಸ್ ಇದೆಯಾ, ಆ ಈಕ್ವೇಷನ್ಸನ್ನು ಸೊಲ್ಯೂಷನ್ಸ್ ಏನೇನಿರುತ್ತೆ, ಯಾವ್ಯಾವ ಥರ ಈಕ್ವೇಷನ್ ಇದೆ, ಆಮೇಲೆ ಯಾವ ಥರ ಲೈನ್ಸ್ ಇರ್ತವೆ, ಇದ್ರ ಬಗ್ಗೆನೇ ನಾವು ಮಾತಾಡಬೇಕು. ಪ್ಯಾರಲಲ್ ಲೈನ್ಸ್ ಇದ್ದರೆ ನೋ ಸೊಲ್ಯೂಷನ್ನು, ಕೋಇನ್ಸಿಡೆಂಟ್ ಲೈನ್ಸ್ ಇದ್ದರೆ ಇನ್ಫೈನೈಟ್ ಸೊಲ್ಯೂಷನ್ನು, ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದ್ದರೆ ಯುನೀಕ್ ಸೊಲ್ಯೂಷನ್ನು. ಇದು ರಿಲೇಷನ್ ನೀವು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಅದರದ್ದು ರೇಷಿಯೋ ಗೊತ್ತಲ್ಲ, ರೇಷಿಯೋ ಏನೇನು ಬರುತ್ತೆ ಅಂತ, A1/A2 B1/B2, ಆ ರೇಷಿಯೋ ಏನಿದೆಲ್ಲ ಆ ರಿಲೇಷನ್ಶಿಪ್ನು ನೆನ್ಪಿಟ್ಕೊಳ್ಳಿ. ಇದು ಒಂದು ಟೇಬಲ್ ಆಗಿ ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಅದ್ರ ಮೇಲೆ 1 ಮಾರ್ಕ್ ಕ್ವೆಶನ್ನು ಸಾಲ್ವ್ ಮಾಡ್ಬೋದು, 2 ಮಾರ್ಕ್ಸ್ ಕ್ವೆಶನ್ನು ನೀವು ಸಾಲ್ವ್ ಮಾಡ್ಬೋದು. ಕೊಡ್ತಾರೆ ಇಲ್ಲಿ ಕೂಡ. ಯಾಕೆ ಅಂದರೆ ಐದರ್ 1 ಮಾರ್ಕಲ್ಲಿ ಎಷ್ಟು ಸೊಲ್ಯೂಷನ್ ಇದೆ, ಅಥವಾ ಇದು ಈಕ್ವೇಷನ್ ಥರ ಏನು, ಅಥವಾ ಯಾವ ಥರ ಲೈನ್ಸ್ ಇದು, ಆ ಕ್ವೆಶನ್ನು. ಇಲ್ಲ ಅಂದರೆ ಈಗ ಪ್ಯಾರಲ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಪ್ಯಾರಲ್ ಅಂತ ಕೊಟ್ಟು ಕೆ ವ್ಯಾಲ್ಯೂ ಏನು ಅಂತ ಕೇಳ್ತಾರೆ. ಕೋಇನ್ಸಿಡೆಂಟ್ ಅಂತ ಕೂಡ ಕೊಡ್ಬೋದಿತ್ತು, ಇಂಟರ್ಸೆಕ್ಟಿಂಗ್ ಅಂತ ಕೂಡ ಕೊಡ್ಬೋದಿತ್ತು. ಸೊ ಏನು ರಿಲೇಷನ್ ಇದೆ ಅಂತ ಕೇಳ್ತಾರೆ. ಸೊ ಆಬ್ವಿಯಸ್ಲಿ ನೀವು ಆವಾಗ, ಅಥವಾ ಕೆ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಕೇಳಿದಾಗ ನೀವಲ್ಲಿ ರೇಷಿಯೋ ಅನುಪಾತ ಇದೆಯಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಸಾಲ್ವ್ ಮಾಡ್ತೀರಾ. ಸೊ ಇಲ್ಲಿ ನಿಮ್ಗೇನು ಗೊತ್ತಾಗುತ್ತೆ, ಅದೊಂದು ನಿಮಗೆ ಟೇಬಲ್ ನೆನಪಿದ್ರೆ ನಿಮ್ಗೆ ಇಲ್ಲಿ ಕೂಡ ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಈ ಚಾಪ್ಟರ್ ತುಂಬ ಈಸಿ ಚಾಪ್ಟರ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಾನು ಮಾಡೆಲ್ ಪೇಪರ್ ಎಲ್ಲ ನೋಡಿದ್ದೀನಲ್ಲ, ಅದ್ರ ಮೇಲೆ ನನಗೆ ಗೊತ್ತಾಗಿದ್ದೇನೆಂದರೆ ಇದ್ರ ಮೇಲಂತೂ ಕ್ವೆಶನ್ ಬಂದೇ ಬರುತ್ತೆ. ದೇರ್ ಈಸ್ ನೋ ಡೌಟ್. 1 ಮಾರ್ಕಲ್ಲಂತೂ ಇದ್ದೇ ಇರುತ್ತಪ್ಪ. 1 ಮಾರ್ಕ್ MCQ ಅಲ್ಲೂ ನೋಡಿದ್ದೀನಿ, 1 ಮಾರ್ಕ್ ಸೆಂಟೆನ್ಸಲ್ಲೂ ನೋಡಿದ್ದೀನಿ, 2 ಮಾರ್ಕ್ ಕ್ವೆಶನಲ್ಲೂ ನೋಡಿದ್ದೀನಿ. ಸೊ ಇದ್ದೇ ಇರುತ್ತೆ ಇದ್ರ ಮೇಲೆ ಕ್ವೆಶನ್ನು. ಇನ್ನೂ ಒಂದು ಏನು ಅಂದರೆ ಇಲ್ಲಿ ನೋಡಿ, ಇನ್ನು ಎಷ್ಟು ಸೊಲ್ಯೂಷನ್ ಇದೆ ಆ ಥರ. ಇನ್ನೊಂದು ಏನಂದರೆ ಸಾಲ್ವ್ ಮಾಡೋದು. ಯಾವುದಾದ್ರೂ ಮೆಥಡ್ ಯೂಸ್ ಮಾಡಿ, ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡಿ ಅಂತ ಕೇಳಿದ್ದಾರೆ. ಕರೆಕ್ಟಾ? ಸೊ 3 ಮಾರ್ಕಿಗೆ ಏನೋ ಕೇಳಿದ್ದಾರೆ ಅದು. ಇನ್ನೊಂದಂದರೆ ಗ್ರಾಫು. ಫಿಕ್ಸ್ಡ್ ಕ್ವೆಶನ್ನು 4 ಮಾರ್ಕ್ಸ್ಗೆ, ಫಿಕ್ಸ್ಡ್ ಕ್ವೆಶನ್ 4 ಮಾರ್ಕ್ಸ್ಗೆ ಗ್ರಾಫು. ಸೊ ನಾನಿಲ್ಲಿ ಏನು ಹೇಳ್ಬೋದು, ಫಸ್ಟ್ ಚಾಪ್ಟ್ರಲ್ಲಿ ನೋಡಿದ್ದೇನು, ನಾವು ಫಸ್ಟ್ ಚಾಪ್ಟ್ರಲ್ಲಿ ನೋಡಿದ್ದು 2 ಮಾರ್ಕ್ಸ್ಗೆ ಇರ್ರಾಷನಾಲಿಟಿ ಬಗ್ಗೆ ಕೇಳಿದೆ. LCM HCF ಬಗ್ಗೆನೂ ಮಾತಾಡಿದ್ದೀವಿ, ಅಲ್ಲಿನೂ ನಿಮಗೆ ಪ್ರಶ್ನೆ ಬರುತ್ತೆ. ಅದನ್ನು ಬಿಟ್ಟರೆ 1 ಮಾರ್ಕಲ್ಲೂ ಕೂಡ ನಿಮ್ಗೆ ಒಂದೊಂದು ಸರಿ LCM HCF ಥರ ಕ್ವೆಶನ್ ಕೇಳ್ತಾರೆ. ಇವಾಗ ಅಲ್ಲಿ ಪಾಲಿನೋಮಿಯಲ್ ಚಾಪ್ಟ್ರಲ್ಲೂ ನೋಡಿದ್ವಿ, ರಿಲೇಷನ್ ಬಿಟ್ವೀನ್ ದ ಝೀರೋಸ್ ಬಗ್ಗೆ ನೋಡಿದ್ವಿ. ಅದು 2 ಅಥವಾ 3 ಮಾರ್ಕ್ಸಿಗೆ ಇರುತ್ತೆ ಪಾಲಿನೋಮಿಯಲ್ಸಿಂದ. ಆಮೇಲೆ 1 ಮಾರ್ಕಲ್ಲಿ ಪಾಲಿನೋಮಿಯಲ್ ಡಿಗ್ರಿ ಏನು, ಪಾಲಿನೋಮಿಯಲ್ ಝೀರೋ ಯಾವುದು, ಅಥವಾ ಇದು ಯಾವ ಪಾಲಿನೋಮಿಯಲ್ಲು, ಈ ಥರ ಗ್ರಾಫ್ ಕೊಟ್ಬಿಟ್ಟು ಕೇಳೋದು 1 ಮಾರ್ಕಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಪಾಲಿನೋಮಿಯಲ್ ಬರೀರಿ, ಇದು ಫಾರ್ಮೇಷನ್ ಮಾಡಿ ಪಾಲಿನೋಮಿಯಲ್ ಝೀರೋಸ್ ಕೊಟ್ಟಿದ್ದೀವಿ, ಅದನ್ನು ಕೊಡ್ತಾರೆ.
ಅದು 1, 2, 3 ಮಾರ್ಕಲ್ಲಿ ಅದು ಆಯಿತು. 3ನೇ ಚಾಪ್ಟರ್ ಇದು ಆದಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನಲ್ಲಿ 1 ಮಾರ್ಕ್ಗೆ ಹೇಳಿದೆ, ಇದು ರಿಲೇಷನ್, ಇದು ಲೈನ್ ಇಕ್ವೇಷನ್ನು, ಸೊಲ್ಯೂಷನ್ ಎಷ್ಟಿದೆ, ರೇಷಿಯೋ ಏನಿದೆ ಅಂತ ಕೇಳ್ತಾರೆ. ಅದನ್ನು ಬಿಟ್ಟರೆ ಇಲ್ಲಿ ನೋಡಿದ್ದೇನು ನಾವು, ಈಕ್ವೇಷನ್ ಸಾಲ್ವ್ ಮಾಡೋದು, ಸೂಟೇಬಲ್ ಮೆಥಡ್ ಯೂಸ್ ಮಾಡಿಕೊಂಡು ಅದು 3 ಮಾರ್ಕ್ಸ್ಗೆ, 4 ಮಾರ್ಕ್ಸ್ಗೆ ಗ್ರಾಫು ಅಂತ ಹೇಳಿದ್ದೀನಿ. ಸೊ ಇದು 1 ಅಥವಾ 2 ಮಾರ್ಕ್ಸ್ಗೆ ಇದ್ರ ಮೇಲೆ ಕ್ವೆಶನ್ ಬಂದೇ ಬರುತ್ತೆ. 1 ಮಾರ್ಕ್ಸ್ಗೆ ಅಂದರೆ 1+1 ಆ ಥರ, 3 ಮಾರ್ಕ್ಸ್ಗೆ ಇದು ಬರುತ್ತೆ, 4 ಮಾರ್ಕ್ಸ್ಗೆ ಇದು ಬರುತ್ತೆ. ನಂಬರ್ಸ್ ಚೇಂಜ್ ಆಗುತ್ತಪ್ಪ, ನಂಬರ್ಸ್ ಇದನ್ನೇ ಅಂತ ಅನ್ಕೋಬಾರ್ದು ನೀವು, ಆಯಿತಾ. ನೀವು ನೀಟಾಗಿ ಹಾಕ್ಕೊಂಡ್ರೆ ನಿಮಗೆ ಈ ಚಾಪ್ಟರ್ಸ್ಗೂ ಮಾರ್ಕ್ಸ್ ಬಂದಂಗೆ. ನೆಕ್ಸ್ಟು ಕ್ವಾಡ್ರಾಟಿಕ್ ಇಕ್ವೇಷನ್ ಚಾಪ್ಟ್ರಲ್ಲಿ ನೋಡಿ, ಇಲ್ಲಿ ಕೂಡ ನಿಮ್ಗೆ ಏನು ಗೊತ್ತಿರಬೇಕು, ಕ್ವಾಡ್ರಾಟಿಕ್ ಇಕ್ವೇಷನ್ನ ಫ್ಯಾಕ್ಟ್ರೈಸ್ ಮಾಡೋದು ಗೊತ್ತಿರಲಿ. ಅಲ್ಲಿ ನಿಮಗೆ 2 ಮಾರ್ಕ್ಸಿನ ಪ್ರಶ್ನೆ ಅಥವಾ 1 ಮಾರ್ಕ್ಸಿನ ಪ್ರಶ್ನೆ ಅಂದ್ಕೊಳ್ಳಿ. ಆಮೇಲೆ ರೂಟ್ಸ್ ಕೊಟ್ಬಿಟ್ಟು ಕ್ವಾಡ್ರಾಟಿಕ್ ಇಕ್ವೇಷನ್ ಬರೀರಿ ಅಂತ ಹೇಳ್ತಾರೆ, ಅದು 1 ಮಾರ್ಕಿಗೆ ಕೇಳ್ತಾರೆ. ಇದು 1 ಮಾರ್ಕಿಗೆ ಕೇಳ್ತಾರೆ. ಅದನ್ನು ಬಿಟ್ಟರೆ ಡಿಸ್ಕ್ರಿಮಿನೆಂಟ್, ನೇಚರ್ ಆಫ್ ದ ರೂಟ್ಸ್ ಬಗ್ಗೆನೂ ಕ್ವೆಶನ್ ಕೇಳ್ತಾರೆ. ಇದೂ ಗ್ಯಾರಂಟಿ ಕ್ವೆಶನ್ ಅಂತ ಅನ್ಕೊಳ್ಳಿ ನೀವು. ಅವರು ಏನು ಕೇಳೋದಂದ್ರೆ ಡಿಸ್ಕ್ರಿಮಿನೆಂಟ್ ಏನು, ನೇಚರ್ ಆಫ್ ರೂಟ್ಸ್ ಅಂತ ಕೇಳ್ಬೋದು, ಅಥವಾ ರೂಟ್ಸ್ ಈಕ್ವಲ್ ಇದೆ, ನೇಚರ್ ಆಫ್ ರೂಟ್ಸ್ ಕೊಟ್ಬಿಟ್ಟು ಕೆ ವ್ಯಾಲ್ಯೂ ಕಂಡುಹಿಡಿದು. ಸೊ ಬೇಸಿಕಲಿ ಡಿಸ್ಕ್ರಿಮಿನೆಂಟ್ ಬಗ್ಗೆನೇ ಮಾತಾಡ್ತಾ ಇದೀವಿ. ಇದಾದ್ರೂ ಬರ್ಬೋದು, ಇದಾದ್ರೂ ಬರ್ಬೋದು, ಅಂದ್ರೆ ಈ ಥರ ಪ್ರಶ್ನೆ ಆದ್ರೂ ಬರ್ಬೋದು, ಈ ಥರ ಪ್ರಶ್ನೆ ಆದ್ರೂ ಬರ್ಬೋದು. ಇಲ್ಲಿ ಏನು ಇಕ್ವೇಷನ್ ಅಷ್ಟೇ ಬೇರೆ ಆಗುತ್ತೆ ಮಕ್ಕಳೇ. ಸೊ ನಾನು ಅದ್ರ ಬಗ್ಗೆನೂ ಬರೀತಾ ಇದ್ದೀನಿ. ಅಲ್ಲಿ ನಿಮಗೆ 2 ಅಥವಾ 3 ಮಾರ್ಕ್ಸಿನ ಕ್ವೆಶನ್ ಅಂತ ಅನ್ಕೊಳ್ಳಿ, ಆಯ್ತಾ. ಇದಿಷ್ಟ ಆಯ್ತಾ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ. ಮೇನ್ ಇಂಪಾರ್ಟೆಂಟ್ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಅಂದರೆ ನಿಮಗೆ ಬರೋ ವರ್ಡ್ ಪ್ರಾಬ್ಲಮ್ ಕೂಡ ಬರುತ್ತೆ. ಇದು ನಿಮಗೆ ನೀಟಾಗಿ ಸಾಲ್ವ್ ಮಾಡ್ಲಿಕ್ಕೆ ಬರಬೇಕು. ವರ್ಡ್ ಪ್ರಾಬ್ಲಮ್ಸ್ ಆದಷ್ಟು LBA ನಿಮಗೆ ಒಂದು ಬಂಡಲ್ ಸಿಕ್ಕಿರುತ್ತೆ. LBAದಲ್ಲಿ ಮತ್ತು ಮಾಡೆಲ್ ಪೇಪರಲ್ಲಿ ಬಂದಿರೋ ಎಲ್ಲ ವರ್ಡ್ ಪ್ರಾಬ್ಲಮ್ಸ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇದ್ದರೆ ಅದೇ ಥರ ನೀವು ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇರೋ ವರ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ನಿಮ್ಗದು ಎನಫ್ ಆಗಿರುತ್ತೆ, ಇಷ್ಟು ಮಾಡಿದ್ರೆ ಸಾಕು ನೀವು, ಆಯಿತಾ. ಸೊ ಅದು ಒಂದು 3 ಮಾರ್ಕು ಅಂತ ಅಂದ್ಕೊಳ್ಳಿ. ಸೊ ನಿಮ್ಗೆ ಆರಾಮಾಗಿ ಇಲ್ಲಿ ಸ್ಕೋರ್ ಬರ್ತಾ ಹೋಗುತ್ತೆ ಮಕ್ಕಳೇ, ಓಕೆನಾ. ನೆಕ್ಸ್ಟು ಇದನ್ನು ಅದೇ ನಾನು ಹಾಕಿದ್ದು ಕ್ವಾಡ್ರಾಟಿಕ್ ಇಕ್ವೇಷನ್ದು ಒಂದಿಷ್ಟು ಕ್ವೆಶನ್ಸ್ ಹಾಕಿದ್ದೀನಿ, ವರ್ಡ್ ಪ್ರಾಬ್ಲಮ್ಸ್ ನಿಮಗೆ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಅಂತ. ಇವಾಗ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಬೇಸಿಕ್ ಅಂತಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಬಿಟ್ಟು ಕಾಮನ್ ಡಿಫರೆನ್ಸ್ ಏನಿದೆ, ಇದು 10ನೇ ಪದ ಏನು, ಅಥವಾ 10 ಪದಗಳ ಮೊತ್ತ ಏನು, ಅಥವಾ ಹೀಗೆ ಏನಾದರೂ ಚಿಕ್ಕ ಚಿಕ್ಕ ರಿಲೇಷನ್ ಇರೋ ಕ್ವೆಶನ್ಸು 1 ಮಾರ್ಕಿಗೂ ಸಿಗ್ಬೋದು. ಅಥವಾ ಇದು AP ಹೌದೋ ಇಲ್ವೋ, ಇದು ಸಮಾಂತರ ಶ್ರೇಣಿ ಹೌದೋ ಇಲ್ವೋ ಅಂತ ಕೇಳ್ಬೋದು. ಅಥವಾ ಇದರ ಲಾಸ್ಟ್ ಟರ್ಮ್ ಏನಾಗುತ್ತೆ, nth ಟರ್ಮ್ ಏನಾಗುತ್ತೆ, ಆ ಥರ ಪ್ರಶ್ನೆ 1 ಮಾರ್ಕಿಗೆ ಇರ್ಬೋದು, 2 ಮಾರ್ಕಿಗೆ ಇರ್ಬೋದು, 3 ಮಾರ್ಕಿಗೆ ಇರ್ಬೋದು. ಸೊ ಈ ಥರ ಪ್ರಶ್ನೆ ಇರುತ್ತೆ. ರಿಲೇಷನ್ಶಿಪ್ ಇರ್ತವೆ. ಈಗ ಒಂದ್ಸರಿ ಈ ಪ್ರಶ್ನೆ ನೋಡಿ, ಸಮ್ ಆಫ್ 4th ಟರ್ಮ್ ಆ್ಯಂಡ್ 8th ಟರ್ಮ್ ಇಸ್ 24, 6th ಟರ್ಮ್ ಆ್ಯಂಡ್ 10th ಟರ್ಮ್ ಇಸ್ 44. ಈ ಪ್ರಶ್ನೆ ಬಂದಾಗ ಈ ಪ್ರಶ್ನೆ ನಿಮಗೆ ಹೆಂಗಾಗುತ್ತಂದರೆ, ಬರೆಯೋದೇನೋ ಬರೀತೀರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ, ಅದಾದಮೇಲೆ ನಿಮಗೆ ಲೀನಿಯರ್ ಇಕ್ವೇಷನ್ ಆಗುತ್ತೆ, ಲೀನಿಯರ್ ಇಕ್ವೇಷನ್ ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಅದೇ ಥರ ಇನ್ನೊಂದು ಎಲ್ಲಿ ಇದಂತರೂ ನೀವು ಡೈರೆಕ್ಟಾಗಿ ಇದು 2 ಇಕ್ವೇಷನ್ ಬರುತ್ತೆ, 2 ಇಕ್ವೇಷನ್ ಇಲ್ಲೂ ಕೂಡ ಸಾಲ್ವ್ ಮಾಡ್ತೀರಾ. ಡಿವಿಸಿಬಿಲಿಟಿ ಮೇಲೆ ಕ್ವೆಶನ್ನು, ಭಾಗವಾಗುವ ಸಂಖ್ಯೆ ಎಷ್ಟಿದೆ ಅನ್ನೋ ಕ್ವೆಶನ್ಸು. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಡಿವಿಸಿಬಲ್ ಬೈ 6 ಅಂತ ಇದೆ, ಡಿವಿಸಿಬಲ್ ಬೈ 2, ಡಿವಿಸಿಬಲ್ ಬೈ 3. ಒಂದ್ಸರಿ 2 and 3 ಅಂತ ಕೇಳ್ತಾರೆ. 2 and 3 ಅಂದರೆ 2 and 3 ಅಂದರೆ 6ಇಂದ ಡಿವಿಸಿಬಲ್ ಅಂತಾನೆ ಅರ್ಥ. ಅದು 2 ಮತ್ತು 3 2 ನಂಬರಿಂದ ಡಿವೈಡ್ ಆಗ್ತಾ ಇದೆ ಒಂದು ನಂಬರ್ ಅಂದರೆ ಅದು 6ರಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಇನ್ನೊಂದು ಸರಿ ಏನು ಕೇಳೋದು, 2 or 3 ಅಂತ ಕೇಳ್ಬೋದು. 2 or 3 ಅಂದರೆ 2 ಇಂದ ಆಗೋ ಸಪ್ರೇಟ್ ನಂಬರ್ಸ್ ಇರ್ತವೆ, 3 ಇಂದ ಆಗೋ ಸಪ್ರೇಟ್ ನಂಬರ್ಸ್ ಇರ್ತವೆ. ಎರಡಕ್ಕೂ ಕಾಮನ್ ಏನಿರ್ತಾವಲ್ಲ ಅವನ್ನ ಅಷ್ಟೇ ಒಂದ್ಸರಿ ಬರೀಬೇಕು ನೀವು. ಇಷ್ಟು ನಂಬರ್ಸನ್ನ ನೀವು ಲಿಸ್ಟ್ ಮಾಡಿಕೊಂಡು ಸಾಲ್ವ್ ಮಾಡೋ ಥರ ಪ್ರಶ್ನೆ ಇರ್ತವೆ. ನೆಕ್ಸ್ಟು ಇದನ್ನು ಅದೇ ಥರ ಪ್ರಶ್ನೆ. ನೆಕ್ಸ್ಟ್ ನೋಡಿ, ಇಲ್ಲಿ ಫೈಂಡ್ ಹೌ ಮೆನಿ ನಂಬರ್ ಆಫ್ ಟರ್ಮ್ಸ್ ಟು ಮೇಕ್ ದ ಸಮ್ 540 ಅಂತ ಹೇಳಿದಾರಲ್ಲ. ಸೊ ಇಲ್ಲಿ ನಿಮಗೆ n ವ್ಯಾಲ್ಯೂ ಕಂಡುಹಿಡಿಬೇಕು. ಎಷ್ಟು ಪದಗಳಿದೆ n ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ನೀವಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ತಾನೇ ಸಾಲ್ವ್ ಮಾಡೋದು. ನೋಡಿದ್ರೆ ಈ ಚಾಪ್ಟ್ರಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಕೂಡ ಇದೆ ಮತ್ತು ಕ್ವಾಡ್ರಾಟಿಕ್ ಇಕ್ವೇಷನ್ ಕೂಡ ಇದೆ. ಸೊ ಸಮ್ ಆಫ್ ದ ಟರ್ಮ್ಸ್ ಮೇಲೆ ಈ ಪ್ರಶ್ನೆ ಥರ ಬರೋ ತುಂಬ ಚಾನ್ಸಸ್ ಇದೆ. ನೀವು ಎಲ್ಲ ಫಾರ್ಮ್ಲಾನು ಕರೆಕ್ಟಾಗಿ ನೋಡ್ಕೊಂಡಿರಿ, ಹೆಂಗೆ ಸಾಲ್ವ್ ಮಾಡಬೇಕು ಒಂದ್ಸರಿ ಕರೆಕ್ಟಾಗಿ ನೋಡ್ಕೊಂಡಿರಿ, ಆಯಿತಾ. ವರ್ಡ್ ಪ್ರಾಬ್ಲಮ್ಸ್ ಕಷ್ಟ ಇಲ್ಲ ಈ ಚಾಪ್ಟ್ರಲ್ಲಿ. ನಿಮಗೆ ವರ್ಡ್ಸ್ ನೋಡಿದ ತಕ್ಷಣ ಎಷ್ಟಾಗುತ್ತೋ ಅಷ್ಟು ಒಂದೊಂದು ಪದ ಬರ್ಕೊತ ಹೋಗಿ, ಒಂದೊಂದು ಸೆಂಟೆನ್ಸ್ನ ನೀಟಾಗಿ ಬರ್ಕೊತ ಹೋಗಿ, ನಿಮಗೆ ಈಸಿಯಾಗಿ ಸಾಲ್ವ್ ಮಾಡ್ತೀರಾ, ಆಯಿತಾ. ಆಮೇಲೆ ನಿಮಗೆ ಸ್ವಲ್ಪ ಹೈಯರ್ ಎಂಡ್ ಹೋದಾಗ ಈ ಥರ ಪ್ರಶ್ನೆ ಬರ್ತವೆ. ಇಲ್ಲಿ ನೋಡಿ ಏನಿದೆ ಅಂತ, AP ಕನ್ಸಿಸ್ಟ್ ಆಫ್ 4 ಟರ್ಮ್ಸ್ ಸಮ್ ಇಸ್ 32. ಈ ಥರ ಇದ್ದ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಏನು ಬರೀಬೇಕು ಅಂತ.
ನೀವು ಬರೆಯೋದು a minus 3d, a minus d, a plus d, a plus 3d ಈ ಥರ ಟರ್ಮ್ಸ್ನ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ, ನೆನಪಿದೆಯಾ? 4 ಪದ ಅಂತಂದಾಗ ಈ ಥರ ಬರಿಬೇಕು ಅಂತ ಹೇಳಿದ್ದೆ. 5 ಪದ ಇದ್ದಾಗ ಇನ್ನೊಂದು ಥರ ಬರಿಬೇಕು ಅಂತ ಹೇಳಿದ್ದೆ. ನೀವು LBS ಎಲ್ಲ ಚೆಕ್ ಮಾಡಿದ್ರೆ ನಿಮಗೆ ಒಂದ್ಸರಿ ಗೊತ್ತಾಗುತ್ತೆ. ಸೊ ಈ ಥರನೂ ನಿಮಗೆ ಕ್ವೆಶನ್ ಕೇಳ್ತಾರೆ. ನೀವು 4 ಟರ್ಮ್ಸ್ ಅಂದಾಗ ಇದೇ ಥರ ಬರ್ಕೊಳ್ಳಿ. 5 ಟರ್ಮ್ಸ್ ಅಂದಾಗ ನೀವು ಏನು ಬರೀತೀರಾ ಅಲ್ಲಿ a minus 2d, a minus d, a plus d ಆ್ಯಂಡ್ a plus 2d ಅಂತ 5 ಟರ್ಮ್ಸ್ ಇದ್ದಾಗ ನೀವು ಬರೀತೀರಾ. 5 ಪದ ಇದ್ದಾಗ ಆ ಥರ ಬರೀತೀರಾ. ಸೊ ಇಲ್ಲಿ ಮತ್ತೆ ಒಂದು ರಿಲೇಷನ್ ಇರುತ್ತೆ, ಅದನ್ನ ಸಾಲ್ವ್ ಮಾಡ್ಕೊಂಡ್ರೆ ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಇಲ್ಲಿ ಕಷ್ಟನೇ ಅಲ್ಲ. ಇಲ್ಲಿ ಸಮ್ ಆಫ್ ದೀಸ್ ಟರ್ಮ್ಸ್ 32 ಅಂದಾಗನೇ ನಿಮಗೆ a ಈಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ ನಿಮಗೆ ಬಂದುಬಿಡುತ್ತೆ. ನೀವು ಇಲ್ಲಿ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ಚಾಪ್ಟ್ರಿಗೆ ಬಂದಿದ್ದೀವಿ. ಟ್ರಯಾಂಗಲ್ಸಲ್ಲಿ BPT ಮೇಲೆ ಒಂದು ಕ್ವೆಶನ್ ಬರುತ್ತೆ, ಆಯಿತಾ? AP ಮೇಲೆ ಹೇಳಿದೆ ನಾನು ನಿಮಗೆ. BPT ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಥವಾ ಥೇಲ್ಸ್ ಪ್ರಮೇಯ ಮೇಲೆ ಒಂದು ಕ್ವೆಶನು 1 ಮಾರ್ಕ್ ಅಲ್ಲಾದರೂ ಬರುತ್ತೆ. 1 ಮಾರ್ಕ್ ವರ್ಡ್ ಪ್ರಾಬ್ಲಮ್ ಆದರೂ ಬರ್ಬೋದು, ಅಥವಾ 1 ಮಾರ್ಕಿಂದು ನಿಮ್ಮ MCQ ಅಲ್ಲಾದರೂ ಬರ್ಬೋದು. ಸೊ ಇದು ನಿಮ್ಮ ಥೇಲ್ಸ್ ಪ್ರಮೇಯದ ಮೇಲೆ ಬರುತ್ತೆ, ಅಥವಾ ಇದು ನಿಮಗೆ ಪ್ರೂಫಲ್ಲಿ 3 ಮಾರ್ಕ್ಸಲ್ಲಿ ಬರ್ಬೋದು. ಟ್ರಯಾಂಗಲ್ಸ್ ಚಾಪ್ಟ್ರಲ್ಲಿ ಎಲ್ಲ ಟ್ರಯಾಂಗಲ್ಸ್ ಚಾಪ್ಟರ್ ಹೆಂಗಿದೆ ಅಂದರೆ 1 ಮಾರ್ಕು, 2 ಮಾರ್ಕು, 3 ಮಾರ್ಕ್, 4 ಮಾರ್ಕ್ ಎಲ್ಲನೂ ಕವರ್ ಮಾಡ್ತಾ ಇದೆ. ಟ್ರಯಾಂಗಲ್ಸ್ ಚಾಪ್ಟರ್ ಆ ಥರ ಇದೆ. ಸೊ ಇಲ್ಲಿ ತುಂಬ ಸಿಂಪಲ್ ಕ್ವೆಶನು ಕೊಡ್ಬೋದು BPT ಮೇಲೆ, ಥೇಲ್ಸ್ ಥಿಯರಮ್ ಮೇಲೆ. ಅಥವಾ ಇನ್ನೊಂದು ಏನಂದರೆ ನಿಮಗೆ ಸಿಮಿಲಾರಿಟಿ ಮೇಲೆ ಕ್ವೆಶನ್ ಬರ್ಬೋದು. ಇದು ಸಿಮಿಲರ್ ಇದ್ದರೆ ಯಾವ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವ ಆಗ್ತವೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಯಾವ ಆಗ್ತವೆ, ಆ ಥರ. ಇಲ್ಲಾಂದರೆ ಇದ್ರ ವ್ಯಾಲ್ಯೂ ಕಂಡಿಡಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ ವ್ಯಾಲ್ಯೂ ಕಂಡಿಡಿ, ಕರೆಸ್ಪಾಂಡಿಂಗ್ ಮಿಸ್ಸಿಂಗ್ ಆ್ಯಂಗಲು, ಮಿಸ್ಸಿಂಗ್ ಸೈಡು, ಸಿಮಿಲಾರಿಟಿ ಮೇಲೆ ಕ್ವೆಶನ್ ಇರ್ತವೆ. ಅದನ್ನು ಬಿಟ್ಟರೆ 4 ಮಾರ್ಕ್ಸ್ಗೆ ಇದು ನಿಮಗೆ 100% ಶೋರ್. ನಿಮ್ಮ ಹತ್ರ 4 ಪ್ರೂಫ್ಸ್ ಇದೆ. SSS, SAS, AAA ಮತ್ತು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಈ 4 ಪ್ರೂಫ್ನ ನೀವು ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. 4ರಲ್ಲಿ ಒಂದಾದರೂ ನೀವು ಎಕ್ಸಾಮಲ್ಲಿ ಮಾಡಲೇಬೇಕು. ಅದು 4 ಮಾರ್ಕ್ಸಿಂದ ಮಿಕ್ಸ್ ಕ್ವೆಶನ್ ಇದೆ, ಆರ್ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದು ಮಾಡೇ ಮಾಡ್ತೀರಾ. ಸೊ 4 ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಯಾಕಂದರೆ ಅಲ್ಲಿ ನಿಮಗೆ 4 ಮಾರ್ಕ್ಸ್ ಫಿಕ್ಸ್ ಇದೆ ನೋಡಿ, ಆಯಿತಾ? ನೆಕ್ಸ್ಟು ಕೋಆರ್ಡಿನೇಟ್ ಜಾಮೆಟ್ರಿಲಿ ಫಸ್ಟ್ ನಿಮಗೆ ಕೋಆರ್ಡಿನೇಟ್ ಜಾಮೆಟ್ರಿಲಿ ಬೇಸಿಕ್ ಗೊತ್ತಿರಬೇಕು ಏನಿದೆ ಅಂತ. ಎಕ್ಸ್ ಆ್ಯಕ್ಸಿಸು, ವೈ ಆ್ಯಕ್ಸಿಸು, ಕೋಆರ್ಡಿನೇಟ್ ಅಂದರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಏನಾಗುತ್ತೆ. ಆಮೇಲೆ ಅದನ್ನು ಬಿಟ್ಟರೆ ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ ನಿಮಗೆ ಪ್ರಾಪರಾಗಿ ನೆನಪಿರಲಿ, ಡಿಸ್ಟೆನ್ಸ್ ಫಾರ್ಮುಲಾ ನೆನಪಿರಲಿ. ಸೆಕ್ಷನ್ ಫಾರ್ಮುಲಾ ಮೇಲೆ ಡೈರೆಕ್ಟ್ ಕ್ವೆಶನ್ ಕೂಡ ಕೇಳ್ತಾರೆ. ಅದನ್ನು ನಿಮಗೆ 2 ಮಾರ್ಕ್ಸ್ಗೆ ಆ ಥರ ಬರುತ್ತೆ. ಸೆಕ್ಷನ್ ಫಾರ್ಮುಲಾ ಮೇಲೆ ಕೂಡ 1 ಮಾರ್ಕ್ಗೆ ನಿಮಗೆ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್, ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ತುಂಬ ಸಿಂಪಲ್ ಆಗಿ ಕೇಳ್ಬೋದು. ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ತುಂಬ ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ. ಒಂದ್ಸರಿ ಲೆಟರ್ಸ್ ಕೊಟ್ಟಿದ್ದಾರೆ, ಒಂದ್ಸರಿ ನಂಬರ್ಸ್ ಕೊಟ್ಟು ನಿಮಗೆ ಕೇಳಿದ್ದಾರೆ. ಅದನ್ನು ಬಿಟ್ಟರೆ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಕೊಲಿನಿಯಾರಿಟಿ ಕೇಳ್ಬೋದು, ಅಥವಾ ಈಕ್ವಿಡಿಸ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಇದು ಕ್ವೆಶನ್ ನೋಡಿ, ಸೆಂಟರ್ ಆಫ್ ಅ ಸರ್ಕಲ್ ಬಗ್ಗೆ ಮಾತಾಡ್ತಿದ್ದಾರೆ, ಪಾಯಿಂಟ್ಸ್ ಆನ್ ದ ಸರ್ಕಲ್ ಅಂತ ಮಾತಾಡ್ತಿದ್ದಾರೆ. ಹಾಗಿದ್ರೆ ಅಲ್ಲಿ ರೇಡಿಯಸ್ ಅಂದಾಗ ನೀವು ಈಕ್ವಲ್ ಡಿಸ್ಟೆನ್ಸ್ ಅಂತಲೇ ಯೂಸ್ ಮಾಡ್ಕೊಂಡು ಇದನ್ನ ಸಾಲ್ವ್ ಮಾಡ್ಕೋತೀರಾ. ಸೆಂಟರ್ ಆಫ್ ದ ಸರ್ಕಲ್ ಕಂಡಿಡೀರಿ ಅಂತ ಹೇಳ್ತಿದ್ದಾರೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡೇ ಮಾಡೋದು. ಅದೇ ಥರ ನೋಡಿ, ಡಿಸ್ಟೆನ್ಸ್ ಕೊಟ್ಬಿಟ್ಟು ಮಿಸ್ಸಿಂಗ್ ವ್ಯಾಲ್ಯೂ ಹೇಳಿದ್ನಲ್ಲ, ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ನಿಮಗೆ ಅಪ್ಲಿಕೇಶನ್ಸ್ ಬರ್ತವೆ. ಆಮೇಲೆ ಪ್ಯಾರಲೋಗ್ರಾಮ್, ಮಿಡ್ ಪಾಯಿಂಟ್ ಥಿಯರಮ್ ಮೇಲೆ ಈ ಥರ ಪ್ರಶ್ನೆ ಬರೋ ಚಾನ್ಸಸ್ ಇನ್ನೂ ಜಾಸ್ತಿ ಇದೆ. ಪ್ಯಾರಲೋಗ್ರಾಮ್ದಾಯಿತು. ಪ್ಯಾರಲೋಗ್ರಾಮ್ ಮೇನ್ಲಿ ಇರೋದಂದರೆ ಪ್ಯಾರಲೋಗ್ರಾಮ್ದೇ ಮಿಡ್ ಪಾಯಿಂಟ್ ಥಿಯರಮಲ್ಲಿ. ಇನ್ನೊಂದು ಅಂದರೆ ಮಿಡ್ ಪಾಯಿಂಟ್ ಥಿಯರಮ್ ನಾರ್ಮಲ್ ಆಗಿ ಮಿಡ್ ಪಾಯಿಂಟ್ ಕೊಟ್ಬಿಟ್ಟು ಇನ್ನೊಂದು ಕೋಆರ್ಡಿನೇಟ್ ಕಂಡುಹಿಡೀರಿ ಅಂತ ಕೂಡ ಕೇಳೋ ಚಾನ್ಸಸ್ ಇದೆ, ಆಯಿತಾ? ಹಾಂ, ಇಲ್ಲಿದೆ ನೋಡಿ, ಲೈನ್ ಜಾಯ್ನಿಂಗ್ A ಆ್ಯಂಡ್ B. ಅಲ್ಲಿ B ವ್ಯಾಲ್ಯೂ ನೋಡಿ ಮಿಸ್ಸಿಂಗ್ ಇದೆ, 6,5 ಮಿಡ್ ಪಾಯಿಂಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ ಈ ಥರ ಅಪ್ಲಿಕೇಶನ್. ನಿಮ್ಮ ಪೇಪರ್ ಆ್ಯಕ್ಚುಲಿ ತುಂಬ ಸಿಂಪಲ್ ಇದೆ, ಜಾಸ್ತಿ ಕಾಂಪ್ಲೆಕ್ಸ್ ಇಲ್ಲ, ನೀವು ಭಯ ಪಡಬೇಕಾಗಿಲ್ಲ, ಆಯಿತಾ? ಸೊ ಇದಾಯಿತು. ಅದೇ ಥರ ಕೊಲಿನಿಯಾರಿಟಿ ಅಂತ ಹೇಳಿದೆ, ಡಿಸ್ಟೆನ್ಸ್ ಫ್ರಮ್ ಒರಿಜಿನ್ ಅಂತ ಹೇಳಿದ್ದೀನಿ. ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಈ ಚಾಪ್ಟರ್ನ ಯಾವುದೂ ಪ್ರೂಫ್ ಬರಲ್ಲ, ನೀವೇನು ಭಯ ಪಡಬೇಕಾಗಿಲ್ಲ. ತುಂಬ ಡೈರೆಕ್ಟಾಗಿ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಕ್ವೆಶನ್ಸ್ ಹೇಗೆ ಸಾಲ್ವ್ ಮಾಡೋಕ್ಕಂತ ನೆನ್ಪಿಟ್ಕೊಳ್ಳಿ ಸಾಕು, ಆಯಿತಾ? ಇದಿಷ್ಟಾಯಿತು. ಸರ್ಕಲ್ಸ್ ಚಾಪ್ಟ್ರಿಂದ ಪ್ರೂಫು 1 ಫಿಕ್ಸ್ ಬರುತ್ತೆ. ಸರ್ಕಲ್ಸ್ ಚಾಪ್ಟ್ರಿಂದ 1 ಪ್ರೂಫು 3 ಮಾರ್ಕ್ಸ್ಗೆ ಫಿಕ್ಸ್ ಬರುತ್ತೆ. ಅದರಲ್ಲಿ ಬರ್ದಿದ್ದೀನಿ ನೋಡಿ, 3 ಪ್ರೂಫ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ 3 ಪ್ರೂಫು ಸರ್ಕಲ್ಸ್ ಚಾಪ್ಟ್ರಿಂದ ಇಂಪಾರ್ಟೆಂಟ್, ರೈಟ್? ಸೊ ಇದು 3 ಮಾರ್ಕ್ಸಿಗೆ ಕೊಡ್ತಾರೆ ನಿಮಗೆ. ಆರ್ ಕ್ವೆಶನ್ ಇರಲ್ಲ ಇದು. ಅದನ್ನು ಬಿಟ್ಟರೆ ವರ್ಡ್ ಯಾವುದಾದ್ರೂ
ಈ ಥರ ಪ್ರಾಬ್ಲಮ್ ನಿಮಗೆ ಟ್ಯಾಂಜೆಂಟು ಅದೇ ಈಕ್ವಲ್ ಟ್ಯಾಂಜೆಂಟ್ಸ್ ಆಯಿತು, ಅಥವಾ ಯಾವುದಾದ್ರೂ ಆ್ಯಂಗಲ್ ಕಂಡುಹಿಡಿಯೋ ಥರ, ಅಥವಾ ಯಾವುದಾದ್ರೂ ಲೆಂತ್ ಆಫ್ ದ ಟ್ಯಾಂಜೆಂಟ್ ಕಂಡುಹಿಡಿಯೋ ಥರ ಪ್ರಶ್ನೆಗಳು ಬರಬಹುದು. ಅದನ್ನು ಬಿಟ್ಟರೆ ಇವಿಷ್ಟು ಥರ ಕ್ವೆಶನ್ ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ನಿಮ್ಗೇನು ಜಾಸ್ತಿ ಕಷ್ಟ ಆಗಲ್ಲ. ಸರ್ಕಲ್ಸ್ ಮೇಲೆ ಇನ್ನೊಂದಿಷ್ಟು ಪ್ರೂಫ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಅವನು ಒಂದು ಸ್ವಲ್ಪ ನೀಟಾಗಿ ಮಾಡ್ಕೊಂಡು ಹೋಗಿ, ಆಯಿತಾ. ನಿಮಗೆ ಟೈಮ್ ಇದ್ದಾಗ ನೀವು ಟೈಮ್ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ನಿಮಗೆ ಪ್ರಿಪರೇಷನ್ಗೆ ಪ್ರೂಫ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ನೀವು ಪ್ರೂಫ್ನ ಸಾಲ್ವ್ ಮಾಡಲೇಬೇಕು, ಪ್ರೂಫ್ ನೀವು ಮಾಡಲೇಬೇಕು. ಸೆಕೆಂಡು, ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಮಾಡಬೇಕು, ಆಯಿತಾ. ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಎಲ್ಲ ಒಂದು ಸಾರಿ ಮಾಡಿಬಿಡಿ, ನಿಮ್ದು ಅರ್ಧ ಭಾರ ಕಮ್ಮಿ ಆಗುತ್ತೆ, ರೈಟ್. ಮುಂದೆ ಟ್ರಿಗೊನೋಮೆಟ್ರಿಯಲ್ಲಿ ನಿಮಗೆ ರೇಷಿಯೋಸ್ ಎಲ್ಲ ಗೊತ್ತಿರಬೇಕು, ಆ್ಯಂಗಲ್ಸು ಎಲ್ಲ ಗೊತ್ತಿರಬೇಕು. ಗೊತ್ತಿದ್ದಾಗ ನಿಮಗೆ ಒಂದಿಷ್ಟು ಕ್ವೆಶನ್ಸ್ನ ತುಂಬ ಈಸಿಯಾಗಿ ಮಾಡ್ತೀರಾ. ಅದನ್ನು ಬಿಟ್ಟರೆ ನಿಮಗಿರೋದು ಐಡೆಂಟಿಟೀಸು. ಐಡೆಂಟಿಟೀಸಲ್ಲಿ ಬರೀ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಲ್ಲ, ನೀವು ಯೂಸ್ ಮಾಡೋದು ಈವನ್ ಆಲ್ಜಿಬ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋ ಚಾನ್ಸಸ್ಸು ಇರುತ್ತೆ. ಈ ಥರ ರೇಷನಲೈಸೇಷನ್ ಕ್ವೆಶನ್ಸು ಒಂಥರ ಸ್ವಲ್ಪ ಗೊತ್ತಿರಲಿ. ನಿಮ್ಗೆ ಅಸ್ತಿ ಕಾಂಪ್ಲೆಕ್ಸ್ ಏನಿರಲ್ಲ ಕ್ವೆಶನ್ಸು, ಮೀಡಿಯಮ್ ಟು ಈಸಿ ಟು ಮೀಡಿಯಮ್ ಇರ್ತವೆ ಕ್ವೆಶನ್ಸ್. ಡಿಫಿಕಲ್ಟ್ ಅನ್ನೋ ಥರ ಏನೂ ಬರಲ್ಲ. ಎಲ್ಲಿ ನಿಮಗೆ ಎಲ್ಲಾದರೂ ಭಯ ಆದರೆ ಸ್ವಲ್ಪ ಪೇಷನ್ಸಿಂದ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. ನಿಜ ಹೇಳ್ತಾ ಇದ್ದೀನಿ, ಕಾಮನ್ ಸೆನ್ಸ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಕ್ವೆಶನ್ ನೋಡಿದ ತಕ್ಷಣ ಯಾರಿಗಾದರೂ ಇದೇನಪ್ಪ ಅಂತ ಅನಿಸುತ್ತೆ. ಕಾಮನ್ ಸೆನ್ಸ್, ಕಾಟ್ ಮತ್ತು ಟ್ಯಾನ್ ರಿಲೇಷನ್, ಅದೇ ನಿಮ್ಮ ಕಾಮನ್ ಸೆನ್ಸು ಗೊತ್ತಾಗುತ್ತೆ. ಇದು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಬರುತ್ತೆ ನಿಮಗೆ, ಆಯಿತಾ. ಇದು ನೋಡೋಕೆ ದೊಡ್ಡದು ಕಾಣಿಸ್ತಾ ಇದೆ ಕ್ವೆಶನ್ನು, ಆದರೆ ಅಷ್ಟೊಂದು ದೊಡ್ಡ ಕ್ವೆಶನ್ ಅಲ್ಲ ಇದು. ನೀವು ಇದನ್ನ ಸಾಲ್ವ್ ಮಾಡ್ಬೋದು. ಅಗೇನ್ ಕಾಮನ್ ಸೆನ್ಸ್, ಎಲ್ಲ ಕಡೆ ಸೈನ್ ಕಾಸ್ ಅಂತ ಮಾಡ್ಕೊತ ಹೋಗಿ ಬರುತ್ತೆ ನಿಮಗೆ, ಈಸಿಯಾಗಿದ್ದು ಕೂಡ ಮಾಡ್ತೀರಾ. ನೆಕ್ಸ್ಟು ಬಂದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇದೆ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಲಿ ನಿಮಗೆ ಆ್ಯಂಗಲ್ ಆಫ್ ಎಲಿವೇಶನ್, ಆ್ಯಂಗಲ್ ಆಫ್ ಡಿಪ್ರೆಷನ್ ಯಾವುದಾದ್ರೂ ಸಿಗ್ಬೇಕು ನಿಮಗೆ. ಅದು ಸಿಕ್ಕ ಮೇಲೆ ನಿಮಗೆ ಟ್ರಯಾಂಗಲ್ ಸಿಗುತ್ತೆ. ಟ್ರಯಾಂಗಲ್ ಸಿಗ್ತಾ, ಆ್ಯಂಗಲ್ ಆಫ್ ಎಲಿವೇಶನ್ ಸಿಕ್ಕ ಮೇಲೆ ಟ್ರಯಾಂಗಲ್ ಸಿಗ್ತಾ, ಟ್ರಯಾಂಗಲ್ ಸಿಕ್ಕ ಮೇಲೆ ನೀವು ಟ್ಯಾನು, ಕಾಟು, ಸೈನು, ಕಾಸು ಅಪ್ಲೈ ಮಾಡ್ತೀರಾ. ಯಾವುದು ನಿಮಗೆ ಬೇಕೋ, ಯಾವುದು ನಿಮಗೆ ಮೆಜರ್ಮೆಂಟ್ ಬೇಕೋ ಅದನ್ನ ಕಂಡು ಹಿಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ತೀರಾ. ನೀವು ಇದನ್ನು ಫಿಕ್ಸಾಗಿ ನೆನ್ಪಿಟ್ಕೊಂಬಿಡಿ, ತಲೆಯಲ್ಲಿ ಇಟ್ಕೊಂಬಿಡಿ. ಸೆಕೆಂಡ್ ಏನು ಮಾಡಬೇಕು ಅಂದರೆ, ಸಾಲ್ವ್ ಮಾಡಬೇಕಾದ್ರೆ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಬರೀ ಹೈಟ್ ಆಫ್ ದ ಪೋಲ್ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಪ್ರಶ್ನೆಯಲ್ಲಿ ಸಿಕ್ಕಾಪಟ್ಟೆ ಕೇಳಿರ್ತಾರೆ ಈ ಕ್ವೆಶನ್ ನೋಡಿ. ಡಿಸ್ಟೆನ್ಸ್ ಬಿಟ್ವೀನ್ ಟವರ್ ಆ್ಯಂಡ್ ಬಿಲ್ಡಿಂಗ್, height of tower, height of building, distance between top of building, foot of the tower. 4 ಬಿಟ್ನ ಕೇಳಿದ್ದಾರೆ. ಇದು 4 ಮಾರ್ಕ್ಸಿನ ಕ್ವೆಶನ್ನು. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ 4 ಮಾರ್ಕ್ಸಿನ ಕ್ವೆಶನ್ ನಿಮಗೆ ಬಂದೇ ಬರೋದು, ಓಕೆನಾ, ಬಂದೇ ಬರುತ್ತೆ. ಸೊ ಈ ಥರನ ನೀವು ಬಿಟ್ಸ್ ಬೈ ಬಿಟ್ಸ್ ನೀವು ನೀಟಾಗಿ ಮಾಡ್ಕೊಳ್ಳಿ. ಆನ್ಸರ್ ಬರೆಯುವಾಗ ಕೇರ್ಫುಲ್ಲಾಗಿ ಬರೀರಿ ಅಷ್ಟೇ, ಆಯಿತಾ. ಸೊ ಇದರಲ್ಲಿ ನನಗೆ ಹೆಚ್ಚಿಗೆ ಹೇಳಕ್ಕೆ ಹೋದರೆ ಏನಾಗುತ್ತೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ವೆಶನ್ ಇದೆ, ಡಿಫ್ರೆಂಟ್ ಸಿಚುವೇಶನ್ ಇದೆ. ಆ ಸಿಚುವೇಶನ್ ಏನೇ ಸಿಚುವೇಶನ್ ಇರಲಿ, ನೀವು ಡಯಾಗ್ರಾಮ್ ಕೊಟ್ಟಿರ್ತಾರೆ ಆಲ್ರೆಡಿ. ಸೊ ನಿಮ್ದು ಅರ್ಧ ಕೆಲಸ ಕಮ್ಮಿ ಆಯಿತು. ನಿಮ್ಗೇನು ನೆನಪಿರಬೇಕು ಇಲ್ಲಿ ಅಂತಂದರೆ, ಆ್ಯಂಗಲ್ ನೋಡಬೇಕು, ಟ್ರಯಾಂಗಲ್ ಸಿಗಬೇಕು ನಿಮಗೆ. ಅಷ್ಟು ಮಾಡಿದ್ರೆ ನಿಮಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗತ್ತೆ ಅಷ್ಟೇ, ಆಯಿತಾ. ಸೊ ಮುಂದೇನಂದರೆ, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ ನಿಮಗೆ ಬೇಸಿಕ್ ಎಲ್ಲ ಗೊತ್ತಿರಬೇಕು. ಬೇಸಿಕ್ ಅಂದರೆ ಫಾರ್ಮುಲಾ ಎಲ್ಲ ಗೊತ್ತಿರಲಿ. ಫಾರ್ಮುಲಾ ಗೊತ್ತಾದಮೇಲೆ ನೀವು ಕ್ವೆಶನ್ಸ್ನ ನೋಡ್ಕೊಂಡು ಹೋಗ್ತೀರಾ, ಕ್ವೆಶನ್ ತಕ್ಕ ಬರಿತಾ ಹೋಗ್ತೀರಾ. ಫಾರ್ಮುಲಾ ಅಪ್ಲೈ ಮಾಡೋದು, ಸಾಲ್ವ್ ಮಾಡೋದು, ಯೂನಿಟ್ಸ್ ಬರೀಬೇಕು. ಎಲ್ಲಾದರೂ ಕನ್ವರ್ಷನ್ ಇದ್ದರೆ ಮಾಡ್ಕೊಳ್ಳಿ. ಒಂದೊಂದು ಸಾರಿ ಅದೇ ವಾಲ್ಯೂಮಲ್ಲಿ ಕನ್ವರ್ಷನ್ ಸಿಗುತ್ತೆ, ಲೀಟ್ರು ಕನ್ವರ್ಟ್ ಮಾಡು ಅಂತ ಕೇಳ್ತಾರೆ, ಆ ಕ್ವೆಶನ್ಸು ಬರ್ಬೋದು. ಅದನ್ನ ನೋಡ್ಕೊಂಡು ನೀವು ನೀಟಾಗಿ ಮಾಡಿ ಅಷ್ಟೇ, ಆಯಿತಾ. ಸೊ ಕಾಂಬಿನೇಷನ್ ಆಫ್ ಫಿಗರ್ಸ್ ಅಂತ ಇದ್ದಾಗ ಆಬ್ವಿಯಸ್ಲಿ ನಿಮಗೆ 2 ಫಿಗರ್ ಕಂಬೈನ್ ಮಾಡಿದ್ದು ಕಾಣಿಸುತ್ತೆ, 2 ಸಾಲಿಡ್ಸ್ ಕಂಬೈನ್ ಇರ್ತವೆ. ಕ್ಯೂಬ್ಸ್ ಕಂಬೈನ್ ಮಾಡಿದ್ದಾಯಿತು, ಕೋನ್ ಸಿಲಿಂಡರು, ಕೋನ್ ಹೆಮಿಸ್ಪಿಯರು ಸಿಲಿಂಡರು, ಈ ಥರ ಕಾಂಬಿನೇಷನ್. ಮತ್ತು ಅಥವಾ ಸಿಲಿಂಡರಿಂದ ಒಂದು ಹೆಮಿಸ್ಪಿಯರ್ ತೆಗೆದು, ಸಿಲಿಂಡರಿಂದ ಕೋನ್ ತೆಗೆದು, ಇಲ್ಲಿದೆ ನೋಡಿ, ಈ ಥರ ಒಂದು ರಿಮೂವ್ ಮಾಡಿದ್ದಾದರೂ ಇರ್ಬೋದು, ಅಲ್ಲಿ ವಾಲ್ಯೂಮ್ ಕಮ್ಮಿ ಆಗುತ್ತೆ. ಇಲ್ಲ ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ. ಇಲ್ಲ ಅಂದರೆ ಇನ್ನೊಂದು ಏನಾಗುತ್ತೆ ಅಂದರೆ, ಅವರು ಆ್ಯಡ್ ಮಾಡ್ಬೋದು, ಫಿಗರ್ನ ಆ್ಯಡ್ ಮಾಡ್ಬೋದು. ಅದರ ಮೇಲೆ ಫಿಗರ್ನ ಆ್ಯಡ್ ಮಾಡ್ಬೋದು ಅಂದರೆ ಇಲ್ಲಿನೂ ಇಲ್ಲ, ಅದು ಇಲ್ಲಿ ಇವೆರಡನ್ನ ಕಂಬೈನ್ ಮಾಡಿದ್ದು ನೋಡಿ, ಇವೆರಡನ್ನ ಕಂಬೈನ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಸರ್ಫೇಸ್ ಏರಿಯಾನೂ ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ.
ಸೊ ಈ ಥರ ಪ್ರಶ್ನೆಗಳನ್ನ ನೀಟಾಗಿ ನೋಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಏನು ಕಷ್ಟ ಆಗಲ್ಲ ನಿಮಗೆ, ನೀವು ಬರೀಬೇಕಷ್ಟೇ ಅದನ್ನು. ಅವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳಿಕೊಂಡು, ಡಯಾಗ್ರಾಮ್ನು ಕೊಟ್ಟಿರ್ತಾರೆ, ಡಯಾಗ್ರಾಮ್ನು ನೋಡಿಕೊಂಡು ಮೆಜರ್ಮೆಂಟ್ ಹೆಂಗಿದೆ ಅಂತ ನೀಟಾಗಿ ಬರ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ಕ್ಯಾಲ್ಕುಲೇಷನಲ್ಲಿ ಎಲ್ಲೋ ಒಂದು ಸ್ವಲ್ಪ ಕಾಂಪ್ಲೆಕ್ಸಿಟಿ ಆಗುತ್ತೆ, ಜಾಸ್ತಿ ಕಷ್ಟ ಆಗಲ್ಲ. ಸ್ವಲ್ಪ ಪೇಷನ್ಸಿಂದ ಮಾಡಿ ಅಷ್ಟೇ, ಓಕೆನಾ? ಇದಾಯಿತು. ಆಮೇಲೆ ಈ ಕ್ವೆಶನ್ ನಾನು ಮಾಡಿಸ್ಬೇಕಾದ್ರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿತ್ತು, ನಾನು ಸಿಲಿಂಡರ್ ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂತ. ಇಲ್ಲಿ ಸಿಲಿಂಡರ್ ಬಗ್ಗೆ ಕೇಳೇ ಇಲ್ಲ ಅವರು, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಕೇಳಿದ್ದಾರೆ. ಸೊ ಅದಕ್ಕೆ ಕ್ವೆಶನ್ ಕರೆಕ್ಟಾಗಿ ಓದಿ ಅವ್ರು ಏನು ಕೇಳ್ತಿದ್ದಾರೆ ಅಂತ. ಟಾಯ್ ಅಂದರೆ ಏನಿದೆ? ಸಾಲಿಡ್ ಟಾಯ್, ರೈಟ್ ಸರ್ಕ್ಯುಲರ್ ಕೋನ್ ಮತ್ತು ಹೆಮಿಸ್ಪಿಯರ್ ಅಂತ ಕೇಳಿದ್ದಾರೆ ಅಲ್ವಾ? ಸೊ ಕ್ವೆಶನ್ನ ನೀಟಾಗಿ ಓದ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ವಾಟರ್ ಡಿಸ್ಪ್ಲೇಸ್ಡ್ ಅಂತ ಕೇಳಿರ್ತಾರೆ. ಇತ್ತು ಯಾವ್ದಾದ್ರು ಕ್ವೆಶನ್ ಬಂದರೆ ವಾಟರ್ ಡಿಸ್ಪ್ಲೇಸ್ಡ್ ಅಂತ ಕೇಳಿದರೆ ಅದು ವಾಲ್ಯೂಮ್ ಆಫ್ ದಿಸ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ವಾಟರ್ ಡಿಸ್ಪ್ಲೇಸ್ಡ್. ಅದು ಇಲ್ಲಿ ಒಳಗೆ ಎಷ್ಟು ಯಾವ್ದು ಐಟಮ್ ಇಟ್ಟಿರ್ತೀರಲ್ಲ, ಆ ಐಟಮ್ದು ಎಷ್ಟು ವಾಲ್ಯೂಮ್ ಇರುತ್ತೋ, ಘನಫಲ ಇರುತ್ತೋ ಅಷ್ಟೇ ನೀರು ಹೊರಗೆ ಚೆಲ್ಲಿರುತ್ತೆ. ಆಯಿತಾ? ಇದನ್ನ ಕಾನ್ಸೆಪ್ಟ್ನ ನೆನ್ಪಿಟ್ಕೊಂಡಿರಿ. ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಂದಾಗ ಏರಿಯಾ ಆಫ್ ದ ಸೆಕ್ಟರ್, ಏರಿಯಾ ಆಫ್ ದ ಸೆಗ್ಮೆಂಟು 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ ಆ್ಯಂಗಲ್ ಕೊಟ್ಟಿದ್ದಾಗ ಸೆಗ್ಮೆಂಟ್ದು ಕೇಳೋದು ಹೇಳ್ತಾ ಇದ್ದೀನಿ. ಸೆಕ್ಟರ್ ಅಂತಾಗ ನಾವು ನೋಡಿದ್ದು 30, 60, 90, 120 ಇದೇ ಆ್ಯಂಗಲ್ಸೇ ನೋಡಿರ್ತೀವಿ. ಅದು ಮೈನರ್ ಸೆಕ್ಟರ್ ಇಲ್ಲಾಂದ್ರೆ ಒಂದ್ಸರಿ ಮೇಜರ್ ಸೆಕ್ಟರ್ ಕೂಡ ಕೇಳ್ಬೋದು, ಮೇಜರ್ ಸೆಗ್ಮೆಂಟ್ ಕೂಡ ಕೇಳ್ಬೋದು. ಇನ್ನೊಂದು ಅತಿ ಹೆಚ್ಚು ನೋಡಿದ್ದಂದರೆ ನಾವು ಲೆಂತ್ ಆಫ್ ದ ಆರ್ಕ್ ಬಗ್ಗೆನೂ ನೋಡಿದ್ದೀವಿ. ಲೆಂತ್ ಆಫ್ ದ ಆರ್ಕ್ ಕೂಡ ಕೇಳೋದು ಚಾನ್ಸಸ್ ಇದೆ. ಇನ್ನೊಂದೇನು ಅಂದರೆ ಫಿಗರ್ನ ಡಿವೈಡ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಕ್ವೆಶನಲ್ಲಿ. ಓಕೆ, ಇಲ್ಲಿ ತಗೊಂಡಿಲ್ಲ ನಾನು. ಒಂದು ಫಿಗರ್ನ ಕೊಟ್ಬಿಟ್ಟು ಸ್ಕ್ವೇರು, ಟ್ರಯಾಂಗಲು ಕೊಟ್ಬಿಟ್ಟು ಆರ್ಕ್ಸ್ ಹಾಕಿಬಿಟ್ಟು ಶೇಡ್ ಮಾಡಿ ಇದ್ರದ್ದು ಏರಿಯಾ ಏನು ಅಂತ ಕೇಳ್ತಾರೆ. ಅಲ್ಲಿ ನೀವು ಬೇಸಿಕಲಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್, ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಕ್ವಾಡ್ರಿಲ್ಯಾಟ್ರಲ್, ಅವ್ರು ಏನೇ ಫಿಗರ್ ಕೊಟ್ಟಿರಲಿ ಅದ್ರದ್ದು ಆ್ಯಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಮಾಡಿ. ಆ್ಯಂಗಲ್ಸ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ತೀಟಾನೇ ಕೊಟ್ಟಿಲ್ಲ ಮ್ಯಾಮ್, ಆ್ಯಂಗಲ್ ಆಫ್ ಸೆಕ್ಟರ್ ಹೆಂಗೆ ಮಾಡ್ಬೋದು ಅಂತ ಹೇಳ್ತೀರಾ. ಕಾಮನ್ ಹೆಂಗೆ ತೆಗಿಬೇಕು, ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತಿಲ್ಲ, ಕಾಮನ್ ಹೆಂಗೆ ತೆಗಿಬೇಕು ಅಂತ ಗೊತ್ತಾಗಬೇಕು. ಎಲ್ಲ ಕಾಮನ್ ತೆಗೆದುಬಿಟ್ಟು ನಿಮಗೆ ತೀಟಾ ಬೈ 360 ಪ್ಲಸ್ ಸಮ್ ಅದರ್ ತೀಟಾ ಬೈ ಅಂದರೆ ತೀಟಾ 1, ತೀಟಾ 2, ತೀಟಾ 3 ಅಂತ ತೊಗೊಳ್ಳಿ ಬೇಕಾದ್ರೆ. ಇಲ್ಲಾಂದರೆ ಆ್ಯಂಗಲ್ ABCD ಅಂತ ತೊಗೊಳ್ಳಿ. ಆ್ಯಂಗಲ್ ಸಮ್ ಪ್ರಾಪರ್ಟಿ A+B+C+D ಆಗಿಬಿಡುತ್ತೆ ಆ ಥರ. ಆಯಿತಾ? ಸೊ ಅಲ್ಲೇನು ಜಾಸ್ತಿ ಕಷ್ಟ ಆಗಲ್ಲ ನಿಮಗೆ, ಈಸಿಯಾಗಿ ಮಾಡ್ತೀರಾ. ನೀವು ನೋಡ್ಕೋಬೇಕಷ್ಟೇ ಏನಿದೆ ಅಂತ. ಪ್ರತಿ ಸಲ ಫಾರ್ಮುಲಾನೇ ಡೈರೆಕ್ಟಾಗಿ ಅಪ್ಲಿಕೇಶನ್ ಇರಲ್ಲ, ಕೆಲವೊಂದು ಸಾರಿ ಅದೂ ಇರುತ್ತೆ. ನೀವು ಲಿಟ್ರಲಿ 1 ಮಾರ್ಕ್ ಕ್ವೆಶನಲ್ಲಿ ಫಾರ್ಮುಲಾ ಬರೀರಿ ಅಂತಲೇ ಕೇಳ್ತಾರೆ 1 ಮಾರ್ಕ್ ಕ್ವೆಶನಲ್ಲಿ. ಆಯಿತಾ? ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸಲ್ಲಿ ಮತ್ತೆ ನಿಮಗೆ 3 ಮಾರ್ಕ್ಸ್ ಪ್ರಶ್ನೆ ಫಿಕ್ಸು. ಏನಪ್ಪ ಸ್ಟ್ಯಾಟಿಸ್ಟಿಕ್ಸಲ್ಲಿ 3 ಮಾರ್ಕ್ಸ್ ಪ್ರಶ್ನೆ ಅಂದರೆ ಮೀನ್, ಮೀಡಿಯನ್, ಮೋಡ್. ಮೀಡಿಯನ್, ಮೋಡ್ದು ನೀವು ಮೀನ್ದು ಕೆಲವೊಂದು ಸಾರಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಆಸ್ ಯೂಡ್ ಮೀನ್ ಮೆಥಡೇ ಯೂಸ್ ಮಾಡಿ, ಸ್ಟೆಪ್ ಡಿವಿಯೇಷನ್ ಮೆಥಡೇ ಯೂಸ್ ಮಾಡಿ ಅಂತ ಒಂದ್ಸರಿ ಮೆನ್ಷನ್ ಮಾಡ್ತಾರೆ, ಒಂದೊಂದು ಸರಿ ಮಾಡಲ್ಲ. ಅದನ್ನ ಬಿಟ್ಟರೆ ಮೀನ್ ಕೊಟ್ಟರೆ ಮೀಡಿಯನ್ನು ಮೋಡ್ ಅಂತಲೇ ಕೊಟ್ಟಿರ್ತಾರೆ, ಇಲ್ಲಾಂದರೆ ಮೀಡಿಯನ್ ಮೋಡ್ ಕಾಂಬಿನೇಷನ್ನ ಕೊಟ್ಟಿರ್ತಾರೆ. ಸೊ ಇದು ಪಕ್ಕ ಬಂದೇ ಬರುತ್ತೆ. ಸೊ ಇಲ್ಲಿ ಫಿಕ್ಸ್ ಕ್ವೆಶನ್ ಇದೆ, ನೀವು ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಹೆಂಗೆ ಮಾಡಬೇಕು ಅಂತ. ಫಾರ್ಮುಲಾ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆಯಿತಾ? ಸೊ ಇಲ್ಲಿ ಬರ್ದಿದ್ದೀನಿ ನೋಡಿ. ನೆಕ್ಸ್ಟು ಪ್ರಾಬಬಿಲಿಟಿಲಿ ನಿಮಗೆ ಬೇಸಿಕ್ ಡೆಫಿನೇಷನ್ ಎಲ್ಲ ಗೊತ್ತಿರಲಿ. ಪ್ರಾಬಬಿಲಿಟಿ ರೇಂಜ್ ಗೊತ್ತಿರಲಿ, ಪ್ರಾಬಬಿಲಿಟಿ ಯಾವ್ಯಾವ ವ್ಯಾಲ್ಯೂ ಇರ್ಬೋದು ಅಂತ ಗೊತ್ತಿರಲಿ, ಅಥವಾ ಇವೆಂಟ್ಸ್ ಬಗ್ಗೆ ಗೊತ್ತು ಮಾಡ್ಕೊಳ್ಳಿ. ಇಂಪಾಸಿಬಲ್ ಇವೆಂಟ್, ಅಸಂಭವ, ಖಚಿತ ಇವೆಂಟ್ಗಳೇನಿದೆಯಲ್ಲ ಅದರದ್ದು ಸಂಭಾವನೀಯತೆ ನಿಮಗೆ ಗೊತ್ತಿರಲಿ. ಅದನ್ನು ಬಿಟ್ಟರೆ ಕಾಯಿನ್ ಟಾಸು, ಡೈಸು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಅದ್ರ ಬಗ್ಗೆನೂ ಬರೀರಿ. ಇನ್ನೊಂದು ಏನಂದರೆ ಕಾಯಿನ್ ಟಾಸು, ಡೈಸ್ ಬಗ್ಗೆ ಬಿಟ್ಟರೂ ಕೂಡ ಕಾರ್ಡ್ಸು, ಬಾಕ್ಸಲ್ಲಿ ಕಾರ್ಡ್ಸ್ ಹಾಕಿರ್ತೀರ ಅಥವಾ ಬಾಕ್ಸಲ್ಲಿ ಬಾಲ್ಸ್ ಇರುತ್ತೆ, ಆ ಥರ ಪ್ರಶ್ನೆಗಳು ಕೇಳಿದ್ದಾರೆ. ಈ ಥರ ಪ್ರಶ್ನೆಗಳನ್ನು ನೀಟಾಗಿ ಇಲ್ಲಿ ನಿಮಗೆ ನಂಬರ್ಸ್ ಮೇಲೆ ಸ್ವಲ್ಪ ನಾಲೆಜ್ ಇರಲಿ. ಅಂದರೆ ಪ್ರೈಮ್ ನಂಬರು, ಈವನ್ ನಂಬರು, ಡಿವಿಸಿಬಿಲಿಟಿ 6, 2, 3, 5 ಆ ಥರ. ಆಯಿತಾ? ಸೊ ಬೇಕಾದರೆ ಇಲ್ಲೇ ನೋಡಿ, ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದಿದ್ದಾರೆ, ಡಿವಿಸಿಬಲ್ ಬೈ 5 ಅಂದಿದ್ದಾರೆ, ಆಡ್ ನಂಬರ್ ಲೆಸ್ ದೆನ್ 30 ಅಂತ ಕೇಳಿದ್ದಾರೆ ಈ ಪ್ರಶ್ನೆಯಲ್ಲಿ. ಆಯಿತಾ? ಆಮೇಲೆ ಈ ಥರ ಸಮ್ ಆಫ್ ಆಲ್ ದ ಎಲಿಮೆಂಟ್ರಿ ಇವೆಂಟ್ಸ್ ಇಸ್ ಈಕ್ವಲ್ ಟು 1 ನಿಮಗೆ ಗೊತ್ತಿದೆ. PE + PE ಬಾರ್ ಇಸ್ ಈಕ್ವಲ್ ಟು 1. ಸೊ ಇದು ನಿಮಗೆ ಗೊತ್ತಿರಬೇಕು. ಪ್ರಾಬಬಿಲಿಟಿ ರೇಂಜ್ ಗೊತ್ತಿರಬೇಕು. ಇವು ಬೇಸಿಕ್, ಇಲ್ಲಿ ಬರ್ದಿದ್ದೀನಿಲ್ಲ, ಬೇಸಿಕ್ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಅದು 1 ಮಾರ್ಕಿಗೆ ಕೇಳ್ತಾರೆ. ಬೇಸಿಕ್ ಎಲ್ಲ 1 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ಇದರಲ್ಲಿ ಯಾವುದು ಪ್ರಾಬಬಿಲಿಟಿ ಆಗಲ್ಲ, ಈ ವ್ಯಾಲ್ಯೂಸಲ್ಲಿ ಯಾವುದು ಸಂಭಾವನೀಯತೆ ಅಲ್ಲ, ಆ ಥರ ತುಂಬ ಈಸಿಯಾಗಿರೋ ಕ್ವೆಶನ್ನು. ಆಯಿತಾ? ಆಮೇಲೆ
ಇಷ್ಟು ನಾನು ಎಲ್ಲ ಚಾಪ್ಟರ್ನು ಇವಾಗ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ, ಎಲ್ಲ ಚಾಪ್ಟರ್ದು ಐಡಿಯಾ ಕೊಟ್ಟಿದ್ದೀನಿ. ನಾನು ಬೇಕಾದರೆ ನಿಮಗೆ ಕೌಂಟ್ ಮಾಡಿಸ್ತೀನಿ. ಫಸ್ಟ್ ಚಾಪ್ಟ್ರಲ್ಲಿ ಇರ್ರಾಷನಾಲಿಟಿ ಫಿಕ್ಸು, LCM HCF ಫಿಕ್ಸು. ನೆಕ್ಸ್ಟು ಸೆಕೆಂಡ್ ಚಾಪ್ಟ್ರಲ್ಲಿ ಪಾಲಿನಾಮಿಯಲ್ ರಿಲೇಷನ್ಶಿಪ್ ಏನಿದೆಯಲ್ಲ ಅದು ಫಿಕ್ಸ್ಡ್ ಇದೆ. ಅದನ್ನು ಬಿಟ್ಟರೆ ಪಾಲಿನಾಮಿಯಲ್ ಕ್ರಿಯೇಟ್ ಮಾಡೋದು, ಪಾಲಿನಾಮಿಯಲ್ ಬಗ್ಗೆ ಬೇಸಿಕ್ ಮಾಹಿತಿ, ಡಿಗ್ರಿ, ಆಮೇಲೆ ಝೀರೋ ಆಫ್ ದ ಪಾಲಿನಾಮಿಯಲ್ ಬಗ್ಗೆ. ನೆಕ್ಸ್ಟು ಥರ್ಡ್ ಚಾಪ್ಟ್ರಲ್ಲಿ ಲೀನಿಯರ್ ಇಕ್ವೇಷನಲ್ಲಿ ಗ್ರಾಫ್ ಫಿಕ್ಸ್ ಇದೆ. ಲೀನಿಯರ್ ಇಕ್ವೇಷನಲ್ಲಿ ಸಾಲ್ವಿಂಗ್ 2 ಈಕ್ವೇಷನ್ಸ್ ಯೂಸಿಂಗ್ ಸುಟೇಬಲ್ ಮೆಥಡ್ ಅಂದ್ಕೊಳ್ಳಿ, ಇಲ್ಲಾಂದರೆ ವರ್ಡ್ ಪ್ರಾಬ್ಲಮ್ ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನೀವು ಮೆಥಡ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀರಾ 3 ಮಾರ್ಕ್ಸ್ಗೆ. ಆಮೇಲೆ ಲೀನಿಯರ್ ಇಕ್ವೇಷನಲ್ಲಿ ಅಗೇನ್ ಇಂಪಾರ್ಟೆಂಟ್ ಆಗಿದೆ ಅಂದರೆ ಲೈನ್ಸು, ಸೊಲ್ಯೂಷನ್ ಎಷ್ಟಿದೆ, ಯಾವ ಥರ ಲೈನ್ಸು, ಅದರದ್ದು ಅನುಪಾತ ಅದು ನಿಮಗೆ ಗೊತ್ತಿರಲಿ. ಅದರಲ್ಲಿ 1 ಮಾರ್ಕಿನ ಪ್ರಶ್ನೆ ಅಥವಾ 2 ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ, ಆಯಿತಾ. ನೆಕ್ಸ್ಟು 4ನೇ ಬಂದು ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ನಿಮಗೆ ಅಗೇನ್ ರಿಲೇಷನ್ಶಿಪ್ಪು, ಕ್ವಾಡ್ರಾಟಿಕ್ ಇಕ್ವೇಷನ್ನ ಫಾರ್ಮೇಷನ್ ಮಾಡೋದು, ರೂಟ್ಸು, ನೇಚರ್ ಆಫ್ ರೂಟ್ಸ್ ಬಗ್ಗೆ ಕ್ವೆಶನ್ನು ಕೂಡ ನಿಮಗೆ ಫಿಕ್ಸ್ ಇದೆ, ನಾವು ಅದು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ 5ನೇ ಚಾಪ್ಟ್ರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನಾನು ಯಾವ ಟೈಪ್ ಆಫ್ ಕ್ವೆಶನ್ ಅಂತ ಫಿಕ್ಸ್ ಹೇಳೋಗಿಂತ ನಿಮಗೆ ಜನರಲ್ ಟರ್ಮ್ ಬರೆಯೋದು ನೀಟಾಗಿ ಗೊತ್ತಿರಲಿ, ಸಮ್ ಆಫ್ ಎನ್ ಟರ್ಮ್ ಬರೆಯೋದು ನೀಟಾಗಿ ಗೊತ್ತಿರಲಿ. ನಿಮಗೆ ಇದು ಬೇಸಿಕ್ AP ಏನು ಸ್ಟ್ರಕ್ಚರ್ ಇದೆ ಅದು ಗೊತ್ತಿದ್ರೆ ವರ್ಡ್ ಪ್ರಾಬ್ಲಮ್ಸ್ ನಿಮಗೆ ಓದಕ್ಕೆ ಬಂದರೆ ಸಾಕು, ನೀವು ಸಾಲ್ವ್ ಮಾಡ್ತೀರಾ, ಕಷ್ಟ ಆಗಲ್ಲ ಮಕ್ಕಳೇ. ಲೀನಿಯರ್ ಇಕ್ವೇಷನ್ದು ಅಪ್ಲಿಕೇಶನ್ ಒಂದು ಕಡೆ ಆಗುತ್ತೆ, ಒಂದೊಂದ್ಸರಿ ಕ್ವಾಡ್ರಾಟಿಕ್ ಇಕ್ವೇಷನ್ ಥರ ಸಾಲ್ವ್ ಮಾಡ್ತೀರಾ ಕ್ವೆಶನ್ಸ್ನ. ನೆಕ್ಸ್ಟ್ ಬಂದು ನಿಮಗೆ ಟ್ರಯಾಂಗಲ್ಸ್ ಚಾಪ್ಟ್ರಲ್ಲಿ ನಾನು ಹೇಳಿದ್ದೆ 4 ಪ್ರೂಫು ಫಿಕ್ಸ್ ಆಗಿ ಬರುತ್ತೆ. ಅದನ್ನು ಬಿಟ್ಟರೆ BPT ಮೇಲೆ ಅಥವಾ ಸಿಮಿಲಾರಿಟಿ ಮೇಲೆ ಕ್ವೆಶನ್ ಬರ್ಬೋದು, ತುಂಬ ಸಿಂಪಲ್ ಆಗಿರೋದು, ಯಾವುದೋ ಮಿಸ್ಸಿಂಗ್ ವ್ಯಾಲ್ಯೂ ಕಂಡುಹಿಡಿಯೋ ಥರ, ಆಯಿತಾ. ಅದಾದಮೇಲೆ ಸರ್ಕಲ್ಸ್ ಚಾಪ್ಟ್ರಲ್ಲಿ ನಿಮಗೆ ಪ್ರೂಫ್, ಅಗೇನ್ ಒಂದು ಪ್ರೂಫು, ಆಮೇಲೆ ಒಂದು ಪ್ರಾಬ್ಲಮ್ ಅಂದ್ಕೊಳ್ಳಿ, ಸರ್ಕಲ್ಸಿಂದ ತುಂಬ ಈಸಿಯಾಗಿರೋದು. ನೆಕ್ಸ್ಟು ಸರ್ಕಲ್ ಆದಮೇಲೆ ಬರೋದು ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿ. ಅಲ್ಲಿ ನಿಮಗೆ ರೇಷಿಯೋಸ್ ಮೇಲೆ ಕ್ವೆಶನ್ ಬರುತ್ತೆ, ಅಂದರೆ ರೇಷಿಯೋ ಕಂಡಿಡೀರಿ, ಆ್ಯಂಗಲ್ ಕಂಡಿಡೀರಿ ಆ ಥರ, ಅಥವಾ ಕ್ವೆಶನ್ನ ಒಂದು ಪ್ರೂಫ್ ಥರ ಅಥವಾ ಸಾಲ್ವ್ ಥರ ಒಂದು ಕ್ವೆಶನ್ನು 3 ಮಾರ್ಕ್ಸ್ಗೆ ನೋಡಿದ್ದೀವಿ, ಅದು ಕ್ವೆಶನ್ನು ಬರುತ್ತೆ ಎಕ್ಸಾಮಲ್ಲಿ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಲಿ 4 ಮಾರ್ಕ್ಸ್ಗೆ ನಿಮಗೆ ಒಂದು ವರ್ಡ್ ಪ್ರಾಬ್ಲಮ್ ದೊಡ್ಡದಾಗಿ ಕೊಡ್ತಾರೆ, ಅದೇ ಥರ 2 ಮಾರ್ಕ್ಸಲ್ಲೂ ಬರೋ ಚಾನ್ಸಸ್ನ ನೋಡಿದ್ದೀವಿ, ಕಮ್ಮಿ ಆದರೆ ಕಮ್ಮಿ ನಿಮಗೆ ಬರೋದು. 4 ಮಾರ್ಕ್ಸಲ್ಲಿ ಖಚಿತವಾಗಿ ಬರುತ್ತೆ. ಆರ್ ಕ್ವೆಶನ್ ಬರುತ್ತೋ ಇಲ್ಲೋ ಅಂತ ನಾನು ಹೇಳಿ ಬರಲ್ಲ, ಆರ್ ಕ್ವೆಶನ್ ಕೊಡ್ಬೋದು, ಕೊಡ್ದೇನೂ ಇರ್ಬೋದು. ಯಾಕಂದರೆ ಆರ್ ಕ್ವೆಶನು AP ಇರ್ಬೋದು, ಆರ್ ಕ್ವೆಶನ್ ಟ್ರಯಾಂಗಲ್ಸ್ಗಂತೂ ಫಿಕ್ಸ್ ಇರುತ್ತೆ, ಆರ್ ಕ್ವೆಶನು APಗೆ ಅಥವಾ ಆರ್ ಕ್ವೆಶನ್ನು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ನಿಮಗಿರುತ್ತೆ 4 ಮಾರ್ಕ್ಸ್ಗೆ. 5 ಮಾರ್ಕ್ಸ್ಗೆ ನಿಮಗೆ 100% ಗ್ಯಾರಂಟಿದಾಗಿ ನಿಮಗೆ ಬರೋದು ಸರ್ಫೇಸ್ ಏರಿಯಾ ವಾಲ್ಯೂಮ್ಸ್ ಚಾಪ್ಟರಿಂದ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಆದಮೇಲೆ ನಿಮಗೆ ಸಿಗೋದು ಕೋಆರ್ಡಿನೇಟ್ ಜಾಮೆಟ್ರಿ ಚಾಪ್ಟ್ರಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ 1 ಮಾರ್ಕಿಗೆ ಸಿಕ್ಕಿರುತ್ತೆ, 2 ಮಾರ್ಕ್ಸಿಗೆ ಸಿಕ್ಕಿರುತ್ತೆ. ಕೊಲಿನಿಯಾರಿಟಿ ಮೇಲೆ, ಮಿಡ್ ಪಾಯಿಂಟ್ ಥಿಯರಮ್ ಮೇಲೆ ಅಥವಾ ಸೆಕ್ಷನ್ ಫಾರ್ಮುಲಾ, ಸೊ 2 ಮಾರ್ಕ್ಸ್ಗೆ ಬರೋ ಚಾನ್ಸಸ್ಸು. 3 ಮಾರ್ಕ್ಸ್ಗೆ ಸ್ವಲ್ಪ ಕಾಂಪ್ಲೆಕ್ಸಿಟಿ ಜಾಸ್ತಿ ಮಾಡಿ ಕ್ವೆಶನ್ಸ್ ಕೇಳ್ಬೋದು ಅಷ್ಟೇ. ಕಾಂಪ್ಲೆಕ್ಸಿಟಿ ಅಂದರೆ ಏನೂ ಇಲ್ಲ, ಸ್ವಲ್ಪ ಬರೆಯೋದು ಜಾಸ್ತಿ ಆಗುತ್ತೆ ಅಷ್ಟೇ, ಬಟ್ ಸಿಂಪಲ್ ಕ್ವೆಶನ್ಸ್ ಇರ್ತವೆ. ಕೋಆರ್ಡಿನೇಟ್ ಜಾಮೆಟ್ರಿ ಆದಮೇಲೆ ಮುಂದಿನ ಚಾಪ್ಟರ್ ಯಾವುದಂತ, ಕೋಆರ್ಡಿನೇಟ್ ಜಾಮೆಟ್ರಿ ಆದಮೇಲೆ ನೀವು ಬರೆಯೋದು ಯಾವ್ದು ಬರೀತೀರಪ್ಪ ಕೋಆರ್ಡಿನೇಟ್ ಜಾಮೆಟ್ರಿ ಆದಮೇಲೆ? ಕೋಆರ್ಡಿನೇಟ್ ಜಾಮೆಟ್ರಿ ಆದಮೇಲೆ ನೀವು ಬರೆಯೋದು ಟ್ರಿಗ್ನೋಮೆಟ್ರಿ ಆಯಿತು. ಡೈರೆಕ್ಟಾಗಿ ನೀವು ಬರೆಯೋದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಅಂತ ಹೇಳಿದ್ವಿ. 5 ಮಾರ್ಕ್ಸಿನ ಪ್ರಶ್ನೆ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ. 5 ಮಾರ್ಕ್ಸಿನ ಪ್ರಶ್ನೆ ಆದಮೇಲೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಅದಾಯಿತು ಅಂತ ಹೇಳಿದೆ. ಏರಿಯಾ ರಿಲೇಟೆಡ್ ಟು ಸರ್ಕಲ್ಸಲ್ಲಿ ನಿಮಗೆ ಸೆಕ್ಟರ್ ಮೇಲೆ, ಲೆಂತ್ ಆಫ್ ದ ಆರ್ಕು ಮತ್ತು ಸೆಗ್ಮೆಂಟ್ ಮೇಲೆ ಕ್ವೆಶನ್ಸ್ ನಾವು ನೋಡಿರ್ತೀವಿ. ಅದೇ ವಿಂಡು, ಏರಿಯಾ ಆಫ್ ದ ಕ್ಲಾತ್ ರಿಕ್ವೈರ್ಡ್, ಆ ಥರ ಲೆಂತ್ ಆಫ್ ದ ಮೆಟಲ್ ರಿಂಗ್, ಆ ಥರ ಕ್ವೆಶನ್ನು. ಅದನ್ನು ಬಿಟ್ಟರೆ ಸರ್ಫೇಸ್ ಏರಿಯಾ ವಾಲ್ಯೂಮ್ಸಲ್ಲೂ ನೀವು ನೋಡಿದ್ದೀರಾ, ಕಾಂಬಿನೇಷನ್ ಆಫ್ ಫಿಗರ್ ಮೇಲೆ ಜಾಸ್ತಿ ಕ್ವೆಶನ್ ಕೇಳೋದು 5 ಮಾರ್ಕ್ಸ್ಗೆ. ನೀವು ಸಣ್ಣ ಪುಟ್ಟ ಕ್ವೆಶನ್ ಅಂದರೆ 1 ಮಾರ್ಕಲ್ಲಿ 2 ಮಾರ್ಕಲ್ಲಿ ಕೇಳಿದ್ರು ಕೂಡ ಚಿಕ್ಕ ಫಿಗರ್ದು, ಯಾವುದಾದ್ರೂ ಚಿಕ್ಕ ಫಿಗರ್ದು ವಾಲ್ಯೂಮು ಸರ್ಫೇಸ್ ಏರಿಯಾ ಕೇಳಿರ್ತಾರೆ. ಇಷ್ಟು ಪ್ರೊಬ್ಯಾಬಿಲಿಟಿ ಲಾಸ್ಟ್ ಚಾಪ್ಟ್ರಿಗೆ ಬಂದಾಗ ನಿಮಗೆ ಬೇಸಿಕ್ ಪ್ರೊಬ್ಯಾಬಿಲಿಟಿ ಐಡಿಯಾಸ್ ಎಲ್ಲ 1 ಮಾರ್ಕಿಗೆ ಕೇಳಿರ್ತಾರೆ, ತುಂಬ ಬೇಸಿಕ್ ಇರೋದು. ಅದನ್ನು ಬಿಟ್ಟರೆ 3 ಮಾರ್ಕ್ಸಿಗೆ ನಿಮಗೆ ಪ್ರಾಬಬಿಲಿಟಿಯಲ್ಲಿ ಕ್ವೆಶನ್ ಬರುತ್ತೆ. ಸೊ ಅಲ್ಲಿ ಕಾಯಿನ್ ಟಾಸು, ಆಮೇಲೆ ಅಥವಾ ಡೈಸು ಅಥವಾ ಬಾಲ್ಸು, ಈ ಥರ ಕ್ವೆಶನ್ ಬರ್ತೀವಿ. ಎಲ್ಲನೂ ಮತ್ತೆ ಸಮರೈಸ್ ಮಾಡಿದ್ದೀನಿ ನಿಮ್ಮ ಸಲುವಾಗಿ. ನೀವು ತಪ್ಪದೆ ಎಲ್ಲ ಕ್ವೆಶನ್ಸ್ನ ಸಾಲ್ವ್ ಮಾಡಿಕೊಂಡು ಕಾನ್ಸೆಪ್ಟ್ನ ತಲೆಯಲ್ಲಿ ಇಟ್ಕೊಳ್ಳಿ, ಫಾರ್ಮುಲಾಸ್ನ ಒಂದು ಶೀಟಲ್ಲಿ ಬರ್ಕೊಂಡು ರೆಡಿ ಮಾಡಿಕೊಂಡು ಸೈಡಿಗೆ ಇಟ್ಟಿರಿ. ಅಂದರೆ ಮತ್ತೆ ರಿಪೀಟ್ ನೋಡೋಕ್ಕಾಗುತ್ತೆ, ಯಾಕಂದರೆ ಫಾರ್ಮುಲಾ ಮಿಸ್ಟೇಕ್ ಆಗಬಾರ್ದು. ಫಾರ್ಮುಲಾನ ನೀವು ನೀಟಾಗಿ ಪ್ರಿಪೇರ್ ಆಗಲೇಬೇಕು, ಸರಿನಾ? ಯಾವುದೇ ಚಾಪ್ಟರ್ ಆಗಲಿ
1 ಮಾರ್ಕಲ್ಲಿ ಡೈರೆಕ್ಟಾಗಿ ಫಾರ್ಮುಲಾ ಕೇಳೋ ಚಾನ್ಸಸ್ ಇದೆ. ಅದಕ್ಕೆ ಹೇಳ್ತಾ ಇರೋದು ಆಯಿತಾ. ಪ್ರತಿಯೊಂದು ಕ್ವೆಶನಲ್ಲೂ ಸೊಲ್ಯೂಷನಲ್ಲಿ ನೀವು ಫಾರ್ಮುಲಾ ಬರೀಲೇಬೇಕು. ಫಾರ್ಮುಲಾ ಯಾವ್ಯಾವ ಚಾಪ್ಟ್ರಲ್ಲಿ ಇದೆಯಲ್ಲ ಎಲ್ಲೂ ಮಿಸ್ ಮಾಡಬೇಡಿ. ಎಲ್ಲಾದರೂ ನೀವೇನಾದರೂ ಸಾಲ್ವ್ ಮಾಡಬೇಕಾದ್ರೆ ರೀಸನ್ ಬರೀರಿ. ಪ್ರೂಫ್ ಮಾಡಬೇಕಾದ್ರೆ, ಸಾಲ್ವ್ ಮಾಡಬೇಕಾದ್ರೆ ಏನಾದರೂ ಥಿಯರಮ್ ಯೂಸ್ ಮಾಡಿದಾಗ, ಏನಾದರೂ ಐಡೆಂಟಿಟಿ ಯೂಸ್ ಮಾಡಿದಾಗ ಅದನ್ನು ನೀವು ಬರೀರಿ, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಆನ್ಸರ್ಗಳಿಗೆ ಬಾಕ್ಸ್ ಹಾಕಿ ಅಂಡರ್ಲೈನ್ ಹಾಕಿ ಬರೀರಿ ಆಯಿತಾ. ಇಷ್ಟು ನಿಮಗೆ ಏನೇನು ಸಜೆಷನ್ ಬೇಕೋ ಹೇಳಿದ್ದೀನಿ. ಪ್ರಿಪ್ರೇಟರಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ನಾವು ಅತಿ ಶೀಘ್ರವಾಗಿ ಇದರ ಸೊಲ್ಯೂಷನ್ನ ನಿಮಗೋಸ್ಕರ ತೊಗೊಂಡು ಬರ್ತೀವಿ. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನಿಮಗೇನಾದರೂ ಎಕ್ಸ್ಟ್ರಾ ಕ್ವೆಶನ್ಸ್ ಬೇಕಿದ್ರೆ, ಏನಾದರೂ ಇನ್ನೂ ಸಪೋರ್ಟ್ ಬೇಕಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ಚಾಟ್ ಮಾಡಿ. ಇಷ್ಟು ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡ್ತೀನಿ ಅಂತ ಕಾಮೆಂಟಲ್ಲಿ ನೀವು ಹಾಕಬೇಕು. ಸೊ ಒನ್ಸ್ ಅಗೇನ್ ಎವ್ರಿವನ್, ಸೊ ಈ ವಿಡಿಯೋ ಇರೋದು PW ಕರ್ನಾಟಕ 8, 9, 10 ಚಾನಲಲ್ಲಿ. ನಿಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ಥರ ನಿಮಗೆ ಕ್ವೆಶನ್ಸ್ ಬೇಕಾದಲ್ಲಿ ನಮ್ಮ ಚಾನಲಲ್ಲಿ ಬರೋ ಹೊಸ ಹೊಸ ವೀಡಿಯೋಸ್ ಬಗ್ಗೆ ಮಾಹಿತಿ ಬೇಕಾದಲ್ಲಿ ವಾಟ್ಸಾಪ್ ಚಾನಲ್ಗೆ ನೀವು ಜಾಯ್ನ್ ಆಗಿ. ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿದೆ, ನಮ್ಮ ಚಾನಲ್ನ ಬಯೋದಲ್ಲೂ ಕೂಡ ಇದೆ. ಅಲ್ಲಿವರೆಗೂ ಥ್ಯಾಂಕ್ ಯು.